ತೋಟಗಾರಿಕೆ, ಹೈನುಗಾರಿಕೆ, ಜೇನು ಅಣಬೆ, ರೇಷ್ಮೆ, ಮೀನು, ಹಸಿರು ಮೇವು, ಅರಣ್ಯ ಮರಗಳು, ಸಮಗ್ರ ಕೃಷಿಯನ್ನು ನಮಗುಣಪಡಿಸುವ ಕೃಷಿ ದರ್ಶನ. ಕೃಷಿ ದರ್ಶನ, ಕೃಷಿ ದರ್ಶನ, ಓಹೋ ಕೃಷಿ ದರ್ಶನ. ಹೈನುಗಾರಿಕೆ ರೈತರ ಆದಾಯಕ್ಕೆ ಪ್ರಮುಖ ಆಧಾರವಾಗಿದೆ. ಉತ್ತಮ ಹಾಲು ಉತ್ಪಾದನೆಗಾಗಿ ಉತ್ತಮ ಗುಣಮಟ್ಟದ ಹಸುಗಳ ಸಾಕಾಣಿಕೆ ಬಹಳ ಮುಖ್ಯ. ಹಾಗಾದರೆ ನಮ್ಮ ಹೈನುಗಾರಿಕೆಯಲ್ಲಿ ನಮಗೆ ಬೇಕಾದ ಗುಣಮಟ್ಟದ ಹೆಣ್ಣು ಕರುಗಳನ್ನು ಹೆಚ್ಚಿನ ಸಂಖ್ಯೆಯಲ್ಲಿ ಪಡೆಯಲು ಸಾಧ್ಯವೇ? ಹೌದು. ಇದಕ್ಕೆ ಸಹಕಾರಿಯಾಗುವ ತಂತ್ರಜ್ಞಾನವೇ ಲಿಂಗ ನಿರ್ಧಾರಿತ ವೀರ್ಯ. ಲಿಂಗ ನಿರ್ಧಾರಿತ ವೀರ್ಯ ತಂತ್ರಜ್ಞಾನದಲ್ಲಿ ಬೇರೆ ಬೇರೆ ಮಾದರಿಗಳಿವೆ. ಈ ಕುರಿತು ತಜ್ಞರು ಹೀಗೆನ್ನುತ್ತಾರೆ. ರೈತ ಬಾಂಧವರೇ, ಇಂದು ಲಿಂಗ ನಿರ್ಧಾರಿತ ವೀರ್ಯದ ಬಗ್ಗೆ ತಿಳಿದುಕೊಳ್ಳೋಣ. ಲಿಂಗ ನಿರ್ಧಾರಿತ ವೀರ್ಯ ಅಂತ ಹೇಳಿದರೆ ಏನು ಅಂತ ಹೇಳಿದರೆ, ಸಾಮಾನ್ಯವಾಗಿ ಒಂದು ಕೊಟ್ಟಿಗೆನಲ್ಲಿ ಒಂದು ಹಸು ಗಂಡು ಕರುವನ್ನು ಕೊಟ್ಟರೆ ಅವರಿಗೆ ಶೋಕ ಥರ ಇರ್ತಾರೆ. ಅದೇ ಹೆಣ್ಣು ಕರು ಹುಟ್ಟಿದರೆ ಸಂಭ್ರಮ, ಹಬ್ಬದ ವಾತಾವರಣ ಇರುತ್ತೆ. ನಾವೆಲ್ಲರೂ ಕೂಡ ಮಿಶ್ರ ತಳಿಗಳಲ್ಲಿ ಹೆಚ್ಚು ಹೆಣ್ಣು ಕರುಗಳು ಹುಟ್ಟಬೇಕು ಅಂತ ಅಪೇಕ್ಷೆ ಪಡ್ತೀವಿ. ಈ ಹೆಣ್ಣು ಕರುಗಳನ್ನೇ ಕೊಟ್ಟಿಗೆಯಲ್ಲಿ ಹುಟ್ಟುವಂತಹ ತಂತ್ರಜ್ಞಾನ, ಹೆಚ್ಚಾಗಿ ಹುಟ್ಟುವಂಥ ತಂತ್ರಜ್ಞಾನವೇ ಲಿಂಗ ನಿರ್ಧಾರಿತ ವೀರ್ಯದ ತಂತ್ರಜ್ಞಾನ. ಅದನ್ನು ಹೇಗೆ ಮಾಡ್ತಾರೆ ಅನ್ನೋದು ಬಹಳ ಮುಖ್ಯವಾದದ್ದು. ಈಗ ಸಾಮಾನ್ಯವಾಗಿ ಒಂದು ಹೋರಿ ವೀರ್ಯವನ್ನು ಕೊಟ್ಟರೆ, ಅದು ಕೋಣ ಇರ್ಬೋದು ಅಥವಾ ಹೋರಿ ಇರ್ಬೋದು, ಅವೆರಡರಿಂದಲೂ ಕೂಡ ವೀರ್ಯವನ್ನು ಕಲೆಕ್ಟ್ ಮಾಡ್ತೀವಿ. ಒಂದು ಸರಿಗೆ ಸುಮಾರು 6 ml ವೀರ್ಯ ಬರ್ತದೆ. ಅದರಲ್ಲಿ 50 ಭಾಗ ಎಕ್ಸ್ ಬಿಯರಿಂಗ್ ಅಂತ ಹೇಳ್ತೀವಿ, ವರ್ಣತಂತುಗಳನ್ನು ಹೊಂದಿರುವಂಥದ್ದು, ಎಕ್ಸ್ ವರ್ಣತಂತುಗಳನ್ನು ಹೊಂದಿರುವಂಥ ವೀರ್ಯಾಣುಗಳು ಇರ್ತವೆ. ಮತ್ತು 50 ಭಾಗ ವೈ ಬಿಯರಿಂಗ್ ಅಂತ ಹೇಳ್ತೀವಿ, ಅಂದರೆ ವೈ ಅಂಶ ಇರುವಂಥ ವರ್ಣತಂತುಗಳು ಇರುವಂತಹ ವೀರ್ಯಾಣುಗಳು ಇರ್ತವೆ. ನಮ್ಮ ಅಂಡಾಣು ಯಾವಾಗಲೂ ಕೂಡ ಹೆಣ್ಣಿನಿಂದ, ಅಂದರೆ ಹಸುವಿನಿಂದ ಬರುವಂತಹ ಅಂಡಾಣುವಿನಲ್ಲಿ ಎಕ್ಸ್ ವೀರ್ಯಾಣುನಿಂದ ಬಂದಂಥ, ಕೋರಿಯಿಂದ ಬಂದಂಥ ವೀರ್ಯಾಣು ಸೇರಿದರೆ ಹೆಣ್ಣು ಕರು ಹುಟ್ಟುತ್ತೆ. ಅದೇ ಅಂಡಾಣುವಿನಲ್ಲಿರುವಂಥ ಎಕ್ಸ್ ಜೊತೆಗೆ ವೀರ್ಯಾಣುವಿನಿಂದ ಬಂದಂಥ ವೈ ಸೇರಿದರೆ ಆವಾಗ XY ಆಗಿಬಿಟ್ಟು ಗಂಡು ಕರು ಹುಟ್ಟುತ್ತದೆ. ಇವತ್ತು ಮಿಶ್ರ ತಳಿಗಳಲ್ಲಿ ರೈತರಿಗೆ ಹೆಣ್ಣು ಕರು ಹುಟ್ಟಬೇಕು ಅಂತ ಆಸೆ. ಯಾಕೆ ಅಂತ ಹೇಳಿದರೆ, ಗಂಡು ಕರುಗಳನ್ನು ಏನು ಮಾಡಬೇಕು ಅನ್ನೋದೇ ಒಂದು ಸಮಸ್ಯೆ. ಅನೇಕ ರೈತರು ಸರಿಯಾಗಿ ಗಂಡು ಕರುವಿಗೆ ಆಹಾರನೇ ಕೊಡಲ್ಲ. ಹೆಣ್ಣು ಕರುಗಳು ಜಾಸ್ತಿ ಆದರೆ ಕೆಲವೇ ವರ್ಷಗಳಲ್ಲಿ ಉತ್ಪಾದನೆ ಜಾಸ್ತಿ ಆಗುತ್ತೆ. ಇವತ್ತು ಹಾಲಿನ ಉತ್ಪಾದನೆಯನ್ನು ನಾವು ಜಾಸ್ತಿ ಮಾಡಬೇಕಂದ್ರೆ ಹಾಲು ಕೊಡುವಂಥ ಹಸುಗಳ ಸಂಖ್ಯೆಯನ್ನು ಜಾಸ್ತಿ ಮಾಡಬೇಕು. ಅದಕ್ಕೆ ಒಂದು ತಂತ್ರಜ್ಞಾನವೇ ಲಿಂಗ ನಿರ್ಧಾರಿತ ವೀರ್ಯವನ್ನು ಉಪಯೋಗಿಸೋದು. ಲಿಂಗ ನಿರ್ಧಾರಿತ ವೀರ್ಯ ಅಂತ ಹೇಳಿದರೆ, ನಾನು ಹೇಳಿದಾಗೇ 50 ಭಾಗ ಗಂಡು ಹುಟ್ಟುವಂಥದ್ದು, 50 ಭಾಗ ಹೆಣ್ಣು ಹುಟ್ಟುವಂಥದ್ದು ಸರ್ವೇ ಸಾಮಾನ್ಯ. ಆದರೆ ಲಿಂಗ ನಿರ್ಧಾರಿತ ವೀರ್ಯ ಉಪಯೋಗಿಸಿದಾಗ ಏನಾಗುತ್ತೆ ಅಂತ ಹೇಳಿದರೆ, 90ರಿಂದ 99 ಭಾಗ ಬರೀ ಹೆಣ್ಣು ಕರುಗಳೇ ಹುಟ್ಟುತ್ತವೆ. ಸಾಮಾನ್ಯವಾಗಿ 10ರಿಂದ 1 ಭಾಗ, 1%ನಿಂದ 10%ನಷ್ಟು ಗಂಡು ಕರು ಹುಟ್ಟುತ್ತೆ. ಆದ್ದರಿಂದ ಏನಾಗುತ್ತೆ ಅಂತ ಹೇಳಿದರೆ, ಹೆಣ್ಣು ಕರುಗಳ ಸಂಖ್ಯೆ ಜಾಸ್ತಿ ಆಗುತ್ತೆ, ಪಡ್ಡೆಗಳ ಸಂಖ್ಯೆ ಜಾಸ್ತಿ ಆಗುತ್ತೆ, ಹಾಲು ಕರು ಕೊಡುವಂಥ ಹಸುಗಳ ಸಂಖ್ಯೆ ಜಾಸ್ತಿ ಆಗೋದ್ರಿಂದ ರೈತರಿಗೆ ಲಾಭ ಆಗ್ತದೆ. ಗಂಡು ಕರು ಹುಟ್ಟಿದ್ರೆ ಏನು ಮಾಡೋದು ಅನ್ನುವಂಥ ಒಂದು ಸಮಸ್ಯೆಯೂ ಕೂಡ ಇದೆ. ಇವತ್ತು ನಮ್ಮ ದೇಶದಲ್ಲಿ ಪ್ರಪಂಚದ 2.4 ಭಾಗ ಲ್ಯಾಂಡ್, ಭೂಮಿ ಇದೆ, 4.2 ಭಾಗ ನೀರಿದೆ. ಆದರೆ ಜನಸಂಖ್ಯೆ ಸುಮಾರು 11% ಇದ್ದೀವಿ, 17% ಲೈಫ್ ಸ್ಟಾಕ್ ಪಾಪ್ಯುಲೇಷನ್ ಇದೆ. ಆದ್ದರಿಂದ ನಾವು ಹೆಚ್ಚು ಉತ್ಪಾದನೆ ಮಾಡಬೇಕು, ಕಮ್ಮಿ ಉಪಯೋಗಿಸ್ಕೊಂಡ್ಬಿಟ್ಟು. ಆಹಾರದ ಕೊರತೆ ಇದೆ, ಹಸುಗಳಿಗೂ ಕೂಡ ಆಹಾರದ ಕೊರತೆ ಇದೆ. ಆದ್ದರಿಂದ ಅನುಪಯುಕ್ತ ಅಥವಾ ಯಾವುದು ನಾನ್ ಪ್ರೊಡಕ್ಟಿವ್ ಇದೆಯೋ ಅವುಗಳ ಸಂಖ್ಯೆಯನ್ನು ಕಮ್ಮಿ ಮಾಡಬೇಕು. ಮಿಶ್ರ ತಳಿಗಳಲ್ಲಿ ಮುಖ್ಯವಾಗಿ ಗಂಡು ಕರುಗಳು ಹುಟ್ಟಿದರೆ ಅವುಗಳಿಂದ ಪ್ರಯೋಜನ ಭಾಳ ಕಮ್ಮಿ, ಅವುಗಳ ಕೆಲಸಕ್ಕೂ ಕೂಡ ಅಷ್ಟು ಉಪಯೋಗ ಆಗಲ್ಲ. ಅದೇ ಅಮೃತ್ ಮಹಲ್ಲು, ಹಳ್ಳಿಕಾರ್ ತಳಿಗಳಲ್ಲಿ ಗಂಡು ಕರುಗಳಿಗೂ ಕೂಡ ಬಹಳ ಪ್ರಾಮುಖ್ಯತೆ ಇದೆ. ಅಂಥ ಸಂದರ್ಭದಲ್ಲಿ ನಾವು ಸೆಕ್ಸ್ಡ್ ಸೆಮೆನ್ ಅಂತ ಹೇಳ್ತೀವಿ ಇಂಗ್ಲೀಷ್ನಲ್ಲಿ, ಕನ್ನಡದಲ್ಲಿ ಲಿಂಗ ನಿರ್ಧಾರಿತ ವೀರ್ಯ ಅಂತ ಹೇಳ್ತೀವಿ. ಅದನ್ನು ಉಪಯೋಗಿಸೋದ್ರಿಂದ ಹೆಚ್ಚು ಗಂಡು ಬೇಕಾದರೆ ಗಂಡು ಪಡಿಬೋದು, ಹೆಣ್ಣು ಬೇಕಾದರೆ ಹೆಣ್ಣು ಪಡಿಬೋದು. ನಮ್ಮ ದೇಶದಲ್ಲಿ ಅತ್ಯಂತ ಹೆಚ್ಚು ಉತ್ಪಾದನೆ ಮಾಡುವಂಥ ಹಸುಗಳಿರ್ಬೋದು, ಎಮ್ಮೆಗಳಿರ್ಬೋದು, ಅಥವಾ ಅತ್ಯುತ್ತಮ ಜೆನೆಟಿಕ್ ಮೆಟೀರಿಯಲ್ ಹೊಂದಿರುವಂಥ ಹೋರಿಗಳ ಸಂಖ್ಯೆ ಬಹಳ ಕಡಿಮೆ. ಆದ್ದರಿಂದನೇ ಅವುಗಳನ್ನು ನಾವು ಮಲ್ಟಿಪ್ಲೈ ಮಾಡಬೇಕು. ಅದನ್ನ ಹೇಗೆ ಮಾಡ್ಬೋದು ಅಂದರೆ ಲಿಂಗ ನಿರ್ಧಾರಿತ ವೀರ್ಯ ತಂತ್ರಜ್ಞಾನದಿಂದ ಮಾಡ್ಬೋದು.
ಲಿಂಗ ನಿರ್ಧಾರಿತ ವೀರ್ಯವನ್ನು ಹೇಗೆ ಉತ್ಪಾದನೆ ಮಾಡ್ತಾರೆ ಅಂತ ಹೇಳಿದರೆ ಅನೇಕ ಟೆಕ್ನಾಲಜಿಗಳಿದೆ. ಎನ್ಝೈಮ್ ಲಿಂಕ್ಡ್ ಅಸೆ ಇದೆ, ಅಥವಾ ಫ್ಲೋ ಸೈಟೋಮೆಟ್ರಿ ಮೆಥಡ್ನಲ್ಲಿದೆ. ಅದರ ಜೊತೆಗೆ ಸ್ವಿಮ್ ಅಪ್ ಟೆಕ್ನಿಕ್ಕು, ಇನ್ನೂ ಅನೇಕ ಮೆಥಡ್ಸ್ ಇದೆ. ಆದರೆ ಪ್ರಪಂಚದಲ್ಲಿ ಹೆಚ್ಚಾಗಿ ಯೂಸ್ ಮಾಡ್ತಾ ಇರುವಂಥದ್ದು ಫ್ಲೋ ಸೈಟೋಮೆಟ್ರಿಕ್ ಮೆಥಡ್. ಈ ಮೆಥಡನ್ನು 1980ನೇ ಇಸ್ವಿಯಲ್ಲಿ USDA ಅಮೇರಿಕಾದಲ್ಲಿ ಕಂಡುಹಿಡಿದ್ರು. ಅದನ್ನು 1990ನೇ ಇಸ್ವಿಯಲ್ಲಿ XY ಇಂಕ್ ಅಂತ ಒಂದು ಸಂಸ್ಥೆ ಇದೆ, ಅದಕ್ಕೆ ಲೈಸೆನ್ಸ್ ಮಾಡಿದರು. 1997ನೇ ಇಸ್ವಿಯಲ್ಲಿ ಈ ಟೆಕ್ನಾಲಜಿಯಿಂದ, ಅಂದರೆ ಲಿಂಗ ನಿರ್ಧಾರಿತ ವೀರ್ಯದಿಂದ ಮೊದಲನೆಯ ಗಂಡು ಕರು ಹುಟ್ಟು. ಆ ನಂತರ 2003ರಲ್ಲಿ ಇದನ್ನು ಕಮರ್ಷಿಯಲೈಸ್ ಮಾಡಿದರು. ನಮ್ಮ ದೇಶದಲ್ಲಿ ಲಿಂಗ ನಿರ್ಧಾರಿತ ವೀರ್ಯ ಟೆಕ್ನಾಲಜಿಯನ್ನು ಹರಿಂಘಾಟ ಅಂತ ಪಶ್ಚಿಮ ಬಂಗಾಳದಲ್ಲಿದೆ, ಅಲ್ಲಿ ಮೊಟ್ಟ ಮೊದಲು ಉಪಯೋಗಿಸಿದರು. 2011ನೇ ಇಸ್ವಿ ಜನವರಿ 1ನೇ ತಾರೀಕು ಮೊದಲನೆಯ ಗಂಡು ಕರು ಶ್ರೇಯ ಅನ್ನುವಂಥದ್ದು ಈ ಟೆಕ್ನಾಲಜಿಯಿಂದ ಹುಟ್ಟಿದೆ. ಅದರ ನಂತರ ಅದನ್ನು ಅನೇಕ ರಾಜ್ಯಗಳಲ್ಲಿ ಉಪಯೋಗಿಸ್ತಾ ಇದ್ದಾರೆ. ಇಂದು ನಮ್ಮ ರಾಜ್ಯದ ಹೆಸರುಘಟ್ಟದಲ್ಲಿ ಎನ್ಝೈಮ್ ಲಿಂಕ್ಡ್ ಮೆಥಡ್ನಿಂದ ಉಪಯೋಗಿಸ್ಕೊಂಡ್ಬಿಟ್ಟು ಸೆಕ್ಸೆಡ್ ಸೆಮೆನ್ನು ಮಾಡ್ತಾ ಇದ್ದಾರೆ. ಹೆಸರುಘಟ್ಟದಲ್ಲಿ ಕೇಂದ್ರ ಸರ್ಕಾರದ ಸಂಸ್ಥೆಯಾದಂಥ CSPT ಮತ್ತು ಟ್ರೈನಿಂಗ್ ಇನ್ಸ್ಟಿಟ್ಯೂಟು, ಸೆಂಟ್ರಲ್ ಸೆಮೆನ್ ಪ್ರೊಡಕ್ಷನ್ ಆ್ಯಂಡ್ ಟ್ರೈನಿಂಗ್ ಇನ್ಸ್ಟಿಟ್ಯೂಟ್ ಅಂತಿದೆ. ಅಲ್ಲಿ ಲಿಂಗ ನಿರ್ಧಾರಿತ ವೀರ್ಯವನ್ನು ಮಾಡ್ತಾ ಇದ್ದಾರೆ. ಅದನ್ನು ರೈತರಿಗೆ ಸುಮಾರು 250 ರೂಪಾಯಿಗೆ, 250 ರೂಪಾಯಿಗೆ ಮಾರಾಟ ಮಾಡ್ತಾ ಇದ್ದಾರೆ. ಅದೇ ಗುಜರಾತ್ನಲ್ಲಿ ಗುಜರಾತ್ ಬೊವೈನ್ ಸೆಮೆನ್ ಸೆಕ್ಸಿಂಗ್ ಇನ್ಸ್ಟಿಟ್ಯೂಟ್ ಅಂತಲೇ ಇದೆ. ಅವರು ಸೆಮೆನ್ನ ಪ್ರೊಡ್ಯೂಸ್ ಮಾಡ್ತಾ ಇದ್ದಾರೆ. ಒಂದು ಡೋಸ್ ಅಂದರೆ ಒಂದು ನಳಿಕೆಗೆ 710 ರೂಪಾಯಿ ಅವ್ರಿಗೆ ಖರ್ಚು ಬರ್ತಾ ಇದೆ. ಆದರೆ ಗುಜರಾತ್ ಸರ್ಕಾರದ ಸಬ್ಸಿಡಿಯಿಂದಾಗಿ 300 ರೂಪಾಯಿಗೆ ಮಾರ್ತಾಯಿದ್ರು. ಈಚೀಚೆಗೆ ಅದನ್ನು 300 ರೂಪಾಯಿಯಿಂದ 50 ರೂಪಾಯಿಗೆ ಮಾರಾಟ ಮಾಡಲಿಕ್ಕೆ ಗುಜರಾತ್ ಸರ್ಕಾರ ಆದೇಶ ಮಾಡಿದೆ. ನಮ್ಮ ರಾಜ್ಯದಲ್ಲಿ ಸೆಕ್ಸೆಡ್ ಸೆಮೆನ್ನ ಬೇರೆ ದೇಶದಿಂದಲೂ ಕೂಡ ತರಿಸ್ಕೋತಾ ಇದ್ದಾರೆ. KLDA ಅಂತ ಇದೆ, ಕರ್ನಾಟಕ ಲೈಫ್ ಸ್ಟಾಕ್ ಡೆವಲಪ್ಮೆಂಟ್ ಏಜೆನ್ಸಿ ಅಂತ. ಅವ್ರು ತರಿಸ್ಕೊಂಡ್ಬಿಟ್ಟು 675 ರೂಪಾಯಿಗೆ ತರಿಸ್ಕೊಂಡು 425 ರೂಪಾಯಿ ಗೌರ್ಮೆಂಟ್ ಆಫ್ ಕರ್ನಾಟಕ ಸಬ್ಸಿಡಿ ಕೊಡ್ತಾ ಇದೆ. 250 ರೂಪಾಯಿ ರೈತರು ಬರೆಸಬೇಕು. ಅದಕ್ಕೆ ಯಾವ್ಯಾವ ಬ್ರೀಡ್ನ ಲಿಂಗ ನಿರ್ಧಾರಿತ ವೀರ್ಯ ಸಿಗ್ತಾ ಇದೆ ಅಂತ ಹೇಳಿದರೆ HF ಸಿಗ್ತಾ ಇದೆ, ಪ್ರೈವೇಟ್ ಪ್ಲೇಯರ್ಸ್ ಅಂತ ಹೇಳ್ತೀವಿ, ಅಂದರೆ ABSನವರು, ಅದೇ ರೀತಿಯಲ್ಲಿ ಪ್ರೈಮ್ ಜೆನೆಟಿಕ್ಸ್ ಅಂತಿದೆ, ಇನ್ನೂ ಅನೇಕ ಎಕ್ಸಿಲರೇಟೆಡ್ ಜೆನೆಟಿಕ್ಸ್ ಅಂತಿದೆ. ಅವರೆಲ್ಲ ಕೂಡ ಲಿಂಗ ನಿರ್ಧಾರಿತ ವೀರ್ಯವನ್ನು ನಮ್ಮ ರಾಜ್ಯದಲ್ಲೂ ಕೂಡ ಸೇಲ್ ಮಾಡ್ತಾ ಇದ್ದಾರೆ. ಅದೇ ಪ್ರೈವೇಟ್ನವರು ಮಾಡ್ತಾ ಇರೋದು 900ರಿಂದ 2000 ರೂಪಾಯಿಗೆ ಸುಮಾರಾಗಿ ಮಾರಾಟ ಮಾಡ್ತಾ ಇದ್ದಾರೆ. ಗೌರ್ಮೆಂಟ್ ಮುಖಾಂತರ, ಕರ್ನಾಟಕ ಗೌರ್ಮೆಂಟ್ ಮುಖಾಂತರ ಅಥವಾ KMF ಕರ್ನಾಟಕ ಮಿಲ್ಕ್ ಫೆಡರೇಷನ್ ಮುಖಾಂತರ ಸ್ವಲ್ಪ ಸಬ್ಸಿಡಿ ಇರೋದ್ರಿಂದ ಕಡಿಮೆ ರೇಟ್ನಲ್ಲಿ ರೈತರಿಗೆ ಕೈಗೆಣುಕುವ ದರದಲ್ಲಿ ಸಿಗ್ತಾ ಇದೆ. ನಾವು ಲಿಂಗ ನಿರ್ಧಾರಿತ ವೀರ್ಯ ಉಪಯೋಗಿಸಬೇಕಾದ್ರೆ ಕೆಲವು ಅಂಶಗಳನ್ನು ಗಮನದಲ್ಲಿ ಇಟ್ಕೊಬೇಕು. ಲಿಂಗ ನಿರ್ಧಾರಿತ ವೀರ್ಯವನ್ನು ಪಡ್ಡೆಗಳು ಅಂದರೆ ಹೀಫರ್ಸು ಮತ್ತು ಮೊದಲಿನ ಸೂಲಿನ ಹಸುಗಳಲ್ಲಿ ಉತ್ತಮ ಫಲಿತಾಂಶ ಸಿಗುತ್ತೆ. ಅದೇ ನಾವು ಹೆಚ್ಚು ವಯಸ್ಸಾದ ಹಸುಗಳಲ್ಲಿ ಉಪಯೋಗಿಸಿದರೆ ಫಲಿತಾಂಶ ಸ್ವಲ್ಪ ಕಡಿಮೆ ಆಗ್ತದೆ. ಆದ್ದರಿಂದನೇ ಈ ಲಿಂಗ ನಿರ್ಧಾರಿತ ವೀರ್ಯವನ್ನು ನಾವು ಯಾವಾಗಲೂ ಕೂಡ ಹೀಫರ್ಸ್ ಅಂದರೆ ಪಡ್ಡೆಗಳು ಮತ್ತು ಮೊದಲನೇ ಸೂಲಿನ ಹಸುಗಳಲ್ಲಿ ಉಪಯೋಗಿಸ್ಬೇಕು. ಅದರ ಜೊತೆಗೆ ಈ ಹಸುಗಳು ಕೂಡ ಆರೋಗ್ಯವಂತವಾಗಿ ಇರಬೇಕು, ಅದರ ಜೊತೆಗೆ ಗರ್ಭಕೋಶ ಚೆನ್ನಾಗಿರಬೇಕು. ಆದ್ದರಿಂದನೇ ಈ ಲಿಂಗ ನಿರ್ಧಾರಿತ ವೀರ್ಯ ಉಪಯೋಗಿಸೋಕ್ಕಿಂತ ಮೊದಲು ಹೆಚ್ಚಿನ ಪಶು ವೈದ್ಯರು ಯಾವತ್ತೂ ಕೂಡ ಉತ್ತಮ ಆಹಾರ ಕೊಡಲಿಕ್ಕೆ ಹೇಳ್ತಾರೆ. ಅದರ ಜೊತೆಗೆ ಖನಿಜ ಮಿಶ್ರಣವನ್ನು ಕೂಡ ಕೊಡಲಿಕ್ಕೆ ಹೇಳ್ತಾರೆ. ಈ ಲಿಂಗ ನಿರ್ಧಾರಿತ ವೀರ್ಯವನ್ನು ಹೇಗೆ ಉತ್ಪಾದನೆ ಮಾಡ್ತಾರೆ ಅಂತ ಹೇಳಿದರೆ ಫ್ಲೋ ಸೈಟೋಮೀಟರ್ ಅಂತ ಒಂದು ಎಕ್ವಿಪ್ಮೆಂಟ್ ಇದೆ. ಅದರ ಮುಖಾಂತರ ವೀರ್ಯಾಣುವನ್ನು ಹಾಯಿಸ್ತಾರೆ. ವೀರ್ಯಾಣುಗೆ ಮೊದಲು ಕಲೆಕ್ಟ್ ಮಾಡಿ ಆದ ನಂತರ ಫ್ಲೋರಸೆಂಟ್ ಡೈಯನ್ನು ಮಿಕ್ಸ್ ಮಾಡ್ತಾರೆ. ಅದನ್ನು ಡೈಲ್ಯೂಟ್ ಮಾಡಿ ಆದ ನಂತರ ಅದನ್ನು ಫ್ಲೋ ಸೈಟೋಮೀಟರ್ ಮುಖಾಂತರ ಹಾಯಿಸಿದಾಗ ಲೇಸರ್ ಬೀಮ್ಸ್ನೂ ಕೂಡ ಹಾಯಿಸ್ತಾರೆ. ಅದರಿಂದಾಗಿ X ಬಿಯರಿಂಗು, Y ಬಿಯರಿಂಗು ಮತ್ತು ಡೆಡ್ಡು ಮತ್ತು ಯಾವುದು ಸೆಕ್ಸ್ ಆಗದೇ ಇರುವಂಥದ್ದು ಮೂರು ಭಾಗವಾಗಿ ಹೊರಬರ್ತದೆ. ಅದು ಚಾರ್ಜ್ ಮಾಡ್ತಾರೆ, ಎಲೆಕ್ಟ್ರಿಕಲ್ ಚಾರ್ಜಿಂಗ್ನಿಂದಾಗಿ ಸೆಪ್ರೇಟ್ ಆಗ್ತದೆ. ಸುಮಾರು ಒಂದು ಸೆಕೆಂಡಿಗೆ 40,000 ವೀರ್ಯಾಣುಗಳನ್ನು ಹಾಯಿಸ್ತಾರೆ. ಅದರಲ್ಲಿ 8,000 X ಬಿಯರಿಂಗ್ ಅಂತ ಹೇಳಿದರೆ ಹೆಣ್ಣು ಕರುಗಳನ್ನು ಕೊಡುವಂಥದ್ದು, 8,000 ಗಂಡು ಕರುವಂತ ಕೊಡುವಂಥದ್ದು ಮತ್ತು 24,000 ಸ್ಪರ್ಮಟೋಜೋವಾ ಅಂದರೆ ವೀರ್ಯಾಣು ಯಾವುದೇ ಸೆಕ್ಸ್ ಆಗದೇ ಇರುವಂಥದ್ದು ಡೆಡ್ಡು ಕೂಡ ಇರುತ್ತೆ, ಅದು ಬರ್ತದೆ. ಆದ್ದರಿಂದನೇ ಒಂದು ನಳಿಕೆಯಲ್ಲಿ ಸೆಕ್ಸೆಡ್ ಸೆಮೆನ್ ಅಂದರೆ ಲಿಂಗ ನಿರ್ಧಾರಿತ ವೀರ್ಯದಲ್ಲಿ 2 ಮಿಲಿಯನ್ ಸ್ಪರ್ಮಟೋಜೋವಾ ಇರುತ್ತೆ. ಅದೇ ನಾವು ಕೃತಕ ಗರ್ಭಧಾರಣೆಯಲ್ಲಿ ಸಾಮಾನ್ಯವಾಗಿ ಉಪಯೋಗಿಸ್ತೀವಲ್ಲ, ಅದರಲ್ಲಿ ಒಂದು ನಳಿಕೆಯಲ್ಲಿ 20 ಮಿಲಿಯನ್ ಸ್ಪರ್ಮಟೋಜೋವಾ ಇರುತ್ತೆ. ಆದ್ದರಿಂದನೇ ನಾರ್ಮಲ್ ಕೃತಕ ಗರ್ಭಧಾರಣೆಯಲ್ಲಿ ಫಲಿತಾಂಶ ಯಾವಾಗಲೂ ಸ್ವಲ್ಪ ಜಾಸ್ತಿ ಇರುತ್ತೆ, ಸಾಮಾನ್ಯವಾಗಿ 40ರಿಂದ 60% ಬರುತ್ತೆ. ಅದೇ ಲಿಂಗ ನಿರ್ಧಾರಿತ ವೀರ್ಯ ಉಪಯೋಗಿಸಿದಾಗ ಸಾಮಾನ್ಯವಾಗಿ 30ರಿಂದ 40%
ಪ್ರೆಗ್ನೆನ್ಸಿ ರೇಟ್ ಬರುತ್ತೆ, ಕನ್ಸೆಪ್ಷನ್ ಆಗುತ್ತೆ. ಆದ್ದರಿಂದನೇ ನಾವು ಲಿಂಗ ನಿರ್ಧಾರಿತ ವೀರ್ಯ ಉಪಯೋಗಿಸ್ಬೇಕಾದ್ರೆ ಪಡ್ಡೆ ಮತ್ತು ಮೊದಲನೇ ಸೂಲಿನ ಹಸು ಉಪಯೋಗಿಸ್ಬೇಕು. ಅದ್ರ ಜೊತೆಗೆ ಅದರ ಆರೋಗ್ಯ ಚೆನ್ನಾಗಿರಬೇಕು. ಲಿಂಗ ನಿರ್ಧಾರಿತ ವೀರ್ಯದ ಬೆಲೆನೂ ಕೂಡ ಸ್ವಲ್ಪ ಜಾಸ್ತಿ ಇರುತ್ತೆ. ಯಾಕೆ ಅಂತ ಹೇಳಿದರೆ ಅದನ್ನ ಮಾಡಬೇಕಾದ್ರೆ ಖರ್ಚು ಕೂಡ ಜಾಸ್ತಿ. ಈಗ ನಾವು ಯಾವ್ಯಾವ ರಾಜ್ಯದಲ್ಲಿ ಸಿಕ್ಕುತ್ತೆ ಅಂತ ಹೇಳಿದರೆ, ಉತ್ತರಾಖಂಡ್ ಇದೆ, ಸೆಕ್ಸೆಡ್ ಸೆಮೆನ್ನ ಪ್ರೊಡ್ಯೂಸ್ ಮಾಡ್ತಾ ಇದ್ದಾರೆ. ಗುಜರಾತ್ನಲ್ಲಿ ಮಾಡ್ತಾ ಇದ್ದಾರೆ. ಮಹಾರಾಷ್ಟ್ರದಲ್ಲಿ ಬೈಫ್ ಅಂತ ಸಂಸ್ಥೆ ಇದೆ, ಅವರು ಮಾಡ್ತಾ ಇದ್ದಾರೆ. ಇನ್ನೂ ಅನೇಕ ಕಡೆಗಳಲ್ಲಿ ಮಾಡ್ತಾ ಇದ್ದಾರೆ. ಅದ್ರ ಜೊತೆಗೆ ನಮ್ಮ ರಾಜ್ಯದಲ್ಲಿರುವಂಥ ಕೇಂದ್ರ ಸರ್ಕಾರದ ಸೆಂಟ್ರಲ್ ಫ್ರೋಝನ್ ಸೆಮೆನ್ ಪ್ರೊಡಕ್ಷನ್ ಆ್ಯಂಡ್ ಟ್ರೈನಿಂಗ್ ಇನ್ಸ್ಟಿಟ್ಯೂಟ್ ಅಂತ ಹೆಸರುಘಟ್ಟದಲ್ಲಿದೆ, ಅಲ್ಲೇ ಪ್ರೊಡ್ಯೂಸ್ ಮಾಡ್ತಾ ಇದ್ದಾರೆ. ಅದ್ರ ಜೊತೆಗೆ ವಿದೇಶದಿಂದ ತಂದು ಕೂಡ ಸೆಕ್ಸೆಡ್ ಸೆಮೆನ್ ಅಂದರೆ ಲಿಂಗ ನಿರ್ಧಾರಿತ ವೀರ್ಯವನ್ನು ರೈತರಿಗೆ ಅನೇಕ ಸಂಸ್ಥೆಗಳು ಕೊಡ್ತಾ ಇದ್ದಾರೆ. ABS ಇರ್ಬೋದು, ಅಥವಾ ಸ್ಪರ್ಮೆಕ್ಸ್ ಅಂತ ಒಂದು ಕಂಪ್ನಿ ಇದೆ, ಪ್ರೈಮ್ ಜೆನೆಟಿಕ್ಸ್ ಅಂತಿದೆ, ಗ್ಲೋಬಲ್ ಎಕ್ಸಿಲರೇಟೆಡ್ ಜೆನೆಟಿಕ್ಸ್ ಅಂತಿದೆ. ಇವರೆಲ್ಲರೂ ಮಾರ್ತಾ ಇದ್ದಾರೆ. ರೈತರು ಅನೇಕರು ನಮ್ಮ ರಾಜ್ಯದಲ್ಲೂ ಕೂಡ ಉಪಯೋಗಿಸ್ತಾ ಇದ್ದಾರೆ. ಈ ಟೆಕ್ನಾಲಜಿನ ರೈತರು ಉಪಯೋಗಿಸ್ಕೊಳ್ಳೋದ್ರಿಂದ ಹೆಚ್ಚು ಹೆಣ್ಣು ಕರುಗಳನ್ನು ಪಡಿಬೋದು. ಗಂಡು ಕರುಗಳನ್ನು ಏನು ಮಾಡೋದು ಅನ್ನೋಂಥ ಒಂದು ಕ್ವಶನ್ ಇರುತ್ತೆ. ನಮ್ಮ ರಾಷ್ಟ್ರಕ್ಕೆ ಈ ಟೆಕ್ನಾಲಜಿ ಬಹಳ ಮುಖ್ಯವಾದದ್ದು. ಯಾಕೆ ಅಂದರೆ ನಮ್ಮ ರಾಜ್ಯದಲ್ಲಿ ನಾವು ಪ್ರಪಂಚದಲ್ಲಿ ಹಾಲು ಉತ್ಪಾದನೆಯಲ್ಲಿ ಮೊದಲನೇ ಸ್ಥಾನದಲ್ಲಿದ್ದೀವಿ. ಆದರೆ ಅವುಗಳ ಹಸುಗಳು ಮತ್ತು ಎಮ್ಮೆಗಳ ಸಂಖ್ಯೆ ಜಾಸ್ತಿ ಇರೋದ್ರಿಂದ ನಾವು ಮೊದಲನೇ ಸ್ಥಾನದಲ್ಲಿದ್ದೀವಿ. ಪರ್ ಆ್ಯನಿಮಲ್ ಪರ್ ಡೇ ಪ್ರೊಡಕ್ಷನ್ ಇದೆಯಲ್ಲ, ಅಥವಾ ಒಂದು ಸೂಲಿನಲ್ಲಿ ಒಂದು ಹಸು ಎಷ್ಟು ಹಾಲು ಕೊಡುತ್ತಾ, ಅದು ನಾವು ಪಾಕಿಸ್ತಾನಕ್ಕಿಂತ ಕೂಡ ಕಡಿಮೆ ಇದ್ದೀವಿ, ಸುತ್ತಮುತ್ತದ ದೇಶಗಳಿಗಿಂತ ಕಡಿಮೆ ಇದ್ದೀವಿ. ಅದನ್ನು ಹೆಚ್ಚು ಮಾಡಬೇಕಾದ್ರೆ ಹೆಚ್ಚು ಹಾಲು ಕೊಡುವಂಥ ಶಕ್ತಿ ಇರುವಂಥ ಹಸುಗಳ ಸಂಖ್ಯೆಯನ್ನು ಹೆಚ್ಚು ಮಾಡಬೇಕು. ಅದರ ಜೊತೆಗೆ ಅತ್ಯುತ್ತಮ ಜೆನೆಟಿಕ್ ಮೆಟೀರಿಯಲ್ ಇರುವಂಥ ಹೋರಿಗಳ ಸಂಖ್ಯೆಯನ್ನು ಜಾಸ್ತಿ ಮಾಡಬೇಕು. ಅದನ್ನ ಮಾಡಬೇಕಾದ್ರೆ ಸೆಕ್ಸೆಡ್ ಸೆಮೆನ್ ಅಂದರೆ ಲಿಂಗ ನಿರ್ಧಾರಿತ ವೀರ್ಯ ಉಪಯೋಗಿಸೋದ್ರಿಂದ ನಾವು ಮಾಡ್ಬೋದು. ಅದರ ಜೊತೆಗೆ ಎಂಬ್ರಿಯೋ ಟ್ರಾನ್ಸ್ಫರ್ ಟೆಕ್ನಾಲಜಿ ಇದೆ, ಇನ್ವಿಟ್ರೋ ಫರ್ಟಿಲೈಸೇಷನ್ ಅಂದರೆ ಟೆಸ್ಟ್ ಟ್ಯೂಬ್ ಬೇಬಿ ಅಂತ ಹೇಳ್ತೀವಲ್ಲ, ಈ ಎಲ್ಲ ಟೆಕ್ನಾಲಜಿಯಲ್ಲೂ ಕೂಡ ಸೆಕ್ಸೆಡ್ ಸೆಮೆನ್ ಉಪಯೋಗಿಸೋದ್ರಿಂದ ಲಿಂಗ ನಿರ್ಧಾರಿತವಾದಂಥ ಹೆಣ್ಣು ಕರುಗಳು ಬೇಕಾದವರು ಹೆಣ್ಣು ಕರು ಪಡಿಬೋದು, ಗಂಡು ಕರು ಬೇಕಾದವರು ಗಂಡು ಕರುವನ್ನು ಪಡೆಯುವಂಥದ್ದು. ಕೆಲವು ತಳಿಗಳಲ್ಲಿ ಈಗ ಹಳ್ಳಿಕಾರ್ ತಳಿಯಲ್ಲಿ ಗಂಡು ಕರು ಹುಟ್ಟಿದ್ರೇ ಅದಕ್ಕೆ ವ್ಯಾಲ್ಯೂ ಜಾಸ್ತಿ. ಅದೇ ರೀತಿಯಲ್ಲಿ ಮಿಶ್ರ ತಳಿಗಳಲ್ಲಿ ಹೆಣ್ಣು ಕರು ಹುಟ್ಟಿದರೆ ಜಾಸ್ತಿ. ಹೆಣ್ಣು ಕರುಗಳಿಗೆ ನಮ್ಮ ರಾಷ್ಟ್ರದಲ್ಲಿ ಇವತ್ತು ಹಳ್ಳಿಕಾರು ಅಥವಾ ಅಮೃತ್ ಮಹಲ್, ಮಲ್ನಾಡ್ ಗಿಡ್ಡ ಇದರ ಸೆಕ್ಸೆಡ್ ಸೆಮೆನ್ ಅಂದರೆ ಲಿಂಗ ನಿರ್ಧಾರಿತ ವೀರ್ಯ ಸಿಗ್ತಾ ಇಲ್ಲ. ಅದೇ HF ಇರ್ಬೋದು, ಜೆರ್ಸಿ ಇರ್ಬೋದು, ಗಿರ್ರು, ಸಾಹಿವಾಲು, ತಾರ್ಪಾರ್ಕರು ಈ ತಳಿಯ ವೀರ್ಯ ಸಿಗ್ತಾ ಇದೆ. ನಮ್ಮ ರಾಜ್ಯ ಸರ್ಕಾರ ಮತ್ತು ರಾಷ್ಟ್ರೀಯ ಗೋಕುಲ್ ಮಿಷನ್ ಅಡಿಯಲ್ಲಿ ಕೇಂದ್ರ ಸರ್ಕಾರ ಅನೇಕ ಸ್ಕೀಮನ್ನ ಮಾಡ್ಕೊಂಡಿದ್ದಾವೆ. ಅದರಿಂದಾಗಿ ನಮ್ಮ ರೈತರಿಗೆ ಕೈಗೆಣುಕುವ ದರದಲ್ಲಿ ಇವತ್ತು ಲಿಂಗ ನಿರ್ಧಾರಿತ ವೀರ್ಯ ಸಿಗ್ತಾ ಇದೆ. ಅದರಲ್ಲೂ ಕೂಡ ಗುಜರಾತ್ ರಾಜ್ಯ ಒಂದು ಹೆಜ್ಜೆ ಮುಂದೆ ಇದೆ. 50 ರೂಪಾಯಿಗೆ ಲಿಂಗ ನಿರ್ಧಾರಿತ ವೀರ್ಯವನ್ನು ಕೊಡ್ತಾ ಇದ್ದಾರೆ. ಅದೇ ರೀತಿಯಲ್ಲಿ ನಮ್ಮ ಕರ್ನಾಟಕ ಸರ್ಕಾರವೂ ಕೂಡ ಸಬ್ಸಿಡಿ ಕೊಡ್ತಾ ಇದ್ದಾರೆ. KMFನವರು ಕೂಡ ಅದನ್ನು ರೈತರ ಹತ್ರ ತೊಗೊಂಡು ಹೋಗ್ತಾ ಇದ್ದಾರೆ. 2018ನೇ ಇಸ್ವಿಯಲ್ಲಿ KMX ಸಹಕಾರದೊಂದಿಗೆ ದಕ್ಷಿಣ ವಲಯ ಕೇಂದ್ರ NDRI ಸಂಸ್ಥೆಯ ಮೂಲಕ ರಾಮನಗರದಲ್ಲಿ ಒಂದು ಪ್ರೋಗ್ರಾಮನ್ನು ಕೂಡ ಮಾಡಿದ್ದು. ಅದರಲ್ಲೂ ಕೂಡ ಅನೇಕ ಹಸುಗಳಿಗೆ ಲಿಂಗ ನಿರ್ಧಾರಿತ ವೀರ್ಯವನ್ನು ಕೊಟ್ಟಿದ್ದು. ಅಂದರೆ ಟೈಮ್ಡ್ ಎ ಅಂತ ಹೇಳ್ತೀವಿ, ಒಂದೇ ಟೈಮಿಗೆ ನೂರಾರು ಹಸುಗಳನ್ನು ಹೀಟಿಗೆ ಬರೋ ಹಾಗೆ ಮಾಡೋದು, ಫಲವತ್ತತೆಗೆ ಬರುವಂತೆ ಮಾಡೋದು. ಆನಂತರ ಸೆಕ್ಸೆಡ್ ಸೆಮೆನ್ನ ಉಪಯೋಗಿಸ್ಬಿಟ್ಟು ಬರೀ ಹೆಣ್ಣು ಮಾಡುವಂಥ ಪ್ರಯೋಗ ಮಾಡಿದ್ದು. ಅದು ಕೂಡ ಚೆನ್ನಾಗಿ ರಿಸಲ್ಟ್ ಬಂದಿತ್ತು. ಇವತ್ತು ಅನೇಕ ರೈತರು ಸೆಕ್ಸೆಡ್ ಸೆಮೆನ್ ಲಿಂಗ ನಿರ್ಧಾರಿತ ವೀರ್ಯವನ್ನು ಉಪಯೋಗಿಸ್ಬಿಟ್ಟು ಹೆಣ್ಣು ಕರುಗಳನ್ನೇ ಪಡೆದು ಲಾಭವನ್ನು ಗಳಿಸ್ತಿದ್ದಾರೆ. ಅದರಿಂದ ನಮ್ಮ ರಾಷ್ಟ್ರದ ಹಾಲು ಉತ್ಪಾದನೆಯೂ ಕೂಡ ಜಾಸ್ತಿ ಆಗ್ತದೆ. ಅದರ ಜೊತೆಗೆ ಆಹಾರಕ್ಕೆ ಬೇಡಿಕೆ, ಗಂಡು ಕರು ಹುಟ್ಟಿದರೂ ಕೂಡ ಆಹಾರದ ಬೇಡಿಕೆ ಇರುತ್ತೆ. ಹುಲ್ಲೆ ಆಗಲಿ ಹಿಂಡಿ ಆಗಲಿ ಅವೆಲ್ಲವೂ ಕೂಡ ಕಡಿಮೆ ಆಗ್ತದೆ. ನಮ್ಮ ದೇಶದ ಸಂಪತ್ತನ್ನು ಅಭಿವೃದ್ಧಿಪಡಿಸಲು ಹೈನುಗಾರಿಕೆಯ ಉತ್ಪಾದನೆಯನ್ನು ಹೆಚ್ಚಿಸ್ಬಿಟ್ಟು ರೈತರಿಗೆ ಲಾಭ ಗಳಿಸಲಿಕ್ಕೆ ಲಿಂಗ ನಿರ್ಧಾರಿತ ವೀರ್ಯ ಟೆಕ್ನಾಲಜಿ ಕೂಡ ಒಂದು ಮಹತ್ತರವಾದ ಹೆಜ್ಜೆ. ಇದೊಂದು ವರದಾನವಾಗಲಿದೆ ಅಂತ ಹೇಳಿಬಿಟ್ಟು ರೈತರು ಈ ಟೆಕ್ನಾಲಜಿಯನ್ನು ಉಪಯೋಗಿಸ್ಕೊಂಡು ಲಾಭ ಗಳಿಸಬೇಕಾಗಿ ಕೋರ್ತಾ ನನ್ನ ಮಾತಿಗೆ ವಿರಾಮ ಹೇಳ್ತೇನೆ. ಗ್ರಾಮೀಣ ಪ್ರದೇಶದ ರೈತರಿಗೆ ಕುರಿ ಸಾಕಾಣಿಕೆ ಒಂದು ಪ್ರಮುಖ ಪೂರಕ ಉದ್ಯಮವಾಗಿದೆ. ರಾಮಘಟ್ಟದ ರೈತ ಚೇತನ್ ಕುಮಾರ್ ಎನ್ ಅವರು ಕುರಿ ಸಾಕಣೆ ಮಾಡಿದ್ದಾರೆ. ಅವರ ಅನುಭವವನ್ನು ತಿಳಿಯೋಣ. ಕೃಷಿ ದರ್ಶನ ವೀಕ್ಷಕರಿಗೆ ಎಲ್ಲರಿಗೂ ಸ್ವಾಗತ. ಕೃಷಿಯಲ್ಲಿ ನಷ್ಟ ಆಯಿತು ಅಂತೇಳಿ ನಗರ ಕಡೆಗೆ ವಲಸೆ ಹೋಗುವವರು ಹೆಚ್ಚಾಗಿದ್ದಾರೆ. ಇದರ ಮಧ್ಯೆ ಒಂದು ಕಸುಬು ಇದೆ. ಅದು ಯಾವುದು ಅಂತ ಹೇಳಿದ್ರೆ ಕುರಿ ಸಾಕಾಣಿಕೆ.
ಕುರು ಸಾಕಾಣಿಕೆಯನ್ನು ರೈತರ ಚಲಿಸುವ ATM ಅಂತ ಕೂಡ ಕರೀತಾರೆ. ಅದೇ ATMನ ಇಟ್ಕೊಂಡು ಅಂದರೆ ಕುರಿ ಸಾಕಾಣಿಕೆಯೊಂದಿಗೆ ಲಾಭಾಂಶಗಳು ಇದೆ ಅಂತ ಹೇಳಿ ತೋರಿಸಿಕೊಳ್ಳಲು ನಮ್ಮೊಂದಿಗೆ ಈ ದಿನ ಇದ್ದಾರೆ ಚೇತನ್ ಕುಮಾರ್ ಅವರು. ಬನ್ನಿ ಅವರೊಂದಿಗೆ ಮಾತನಾಡೋಣ. ಸರ್, ತಮಗೆ ಕೃಷಿ ದರ್ಶನಕ್ಕೆ ಸ್ವಾಗತ. ನಮಸ್ತೆ ಸರ್, ನೀವು ಕುರಿ ಸಾಕಾಣಿಕೆ, ಯಾಕೆಂದರೆ ಇಷ್ಟೊಂದೆಲ್ಲ IT-BT ಇದೆ ಅಥವಾ ಬೇರೆ ಕೃಷಿಗಳು ಕೂಡ ಇದೆ, ನೀವು ರೈತರಾಗಿರೋ ಬೇರೆ ಕೃಷಿಗಳು ಕೂಡ ಇದೆ, ಅದು ಬಿಟ್ಟು ಕುರಿ ಸಾಕಾಣಿಕೆ ಮಾಡಬೇಕು ಅಂತೇಳಿ ಯಾಕೆ ಅನ್ನಿಸ್ತು? ಮೇಡಮ್, ಮೊದಲನೇದಾಗಿ ನಾವು ಜೀವನೋಪಾಯಕ್ಕಾಗಿ ಮೊದಲು ಜಮೀನು ತಗೊಂಡ್ವಿ. ಈ ಜಮೀನು ತಗೊಂಡಾಗ ಮೊದಲನೇದಾಗಿ ಝೀರೋಯಿಂದ ಜಮೀನು ಸ್ಟಾರ್ಟ್ ಮಾಡಬೇಕಾದ್ರೆ ಏನು ಮಾಡಬೇಕು, ನಾವು ಜೀವನ ಸಾಗಿಸೋದಕ್ಕೆ ಏನು ಮಾಡಬೇಕು ಅಂತ ಬಂದಾಗ ಮೊದಲೆಲ್ಲ ಏನು ಮಾಡ್ತಿದ್ರು, ಮನೆಗಳಲ್ಲಿ ಕುರಿ ಸಾಕಾಣಿಕೆ ಮಾಡ್ತಾ ಅದರಿಂದ ಲಾಭ ಗಳಿಸ್ತಾಯಿದ್ರು. ಅದೇ ಒಂದು ಮೆಥಡ್ನ ಈಗ ಅಟ್ಟಮಾದರಿ ಪದ್ಧತಿಲಿ ಮಾಡಿ ಮುಂದುವರಿಯೋಣ ಅಂತ ಹೇಳಿ ಏನು ಸರ್ಕಾರದಿಂದ ಟ್ರೈನಿಂಗಿಗೆ ಹೋಗ್ಬಿಟ್ಟು ಅಲ್ಲೊಂದು ಟ್ರೈನಿಂಗ್ ತಗೊಂಡು ನಾನು ಅದೇ ಒಂದು ಇದನ್ನು 30 ಈ ಥರ ಸ್ಟಾರ್ಟ್ ಮಾಡಿದೆ ಫಸ್ಟು. ಇವತ್ತು ಅದನ್ನೇ ಮುಂದುವರಿಸ್ತಾ ಬರ್ತಾ ಇವತ್ತು 250 ತನಕ ಟಗರನ್ನ ಸಾಕಾಣಿಕೆ ಮಾಡ್ತಾ ಲಾಭಾಂಶ ಗಳಿಸ್ತಾ ಬರ್ತಾ ಇದ್ದೀನಿ ಮೇಡಮ್ ನಾನು. ಸರ್, ಇವಾಗ ನಾನು ಅದನ್ನೇ ಕೇಳಬೇಕು ಅಂತಿದ್ದೆ. ಪ್ರಾರಂಭದಲ್ಲಿ ನೀವು ಎಷ್ಟು ಕುರಿಗಳನ್ನು ಸಾಕೋದಕ್ಕೆ ಪ್ರಾರಂಭಿಸಿದ್ರಿ, ಆಮೇಲೆ ಅದಕ್ಕೆ ಕಂಡಂತಹ ಖರ್ಚು ವೆಚ್ಚಗಳು? ಹಾಂ ಮೇಡಮ್, ಸ್ಟಾರ್ಟಿಂಗ್ ಏನಂತಂದರೆ 30 ಸಾಕಾಣಿಕೆ ಮಾಡ್ತಾ ಹೋಗ್ತಾ ಇದ್ವಿ. 30 ಸಾಕಬೇಕಾದ್ರೆ ಈಗ ಏನಂತಂದರೆ ಅದು ಕೊಡಬೇಕು ಶ್ರಮನೂ ಅಷ್ಟೇ, ಮತ್ತು ಜಾಸ್ತಿ ಸಾಕೋದಕ್ಕೂ ಕೊಡೋದು ಶ್ರಮ. ಬಟ್ ಏನಂದರೆ ಸ್ಟಾರ್ಟಿಂಗ್ ಅನುಭವ ಬೇಕು ಅನ್ನೋ ಉದ್ದೇಶಕ್ಕೋಸ್ಕರ 30 ಸಾಕಾಣಿಕೆ ಪ್ರಾರಂಭ ಮಾಡಿ ಅದರಲ್ಲಿ ಅನುಭವ ಪಟ್ಕೊಂಡು ತಿರ್ಗಿ ನೆಕ್ಸ್ಟು 100ಕ್ಕೆ ಹೋದ್ವಿ. 100ರಿಂದ 200ಕ್ಕೆ ಹೋಗಿ ಇವತ್ತು 250ರಿಂದ 270 ಟಗರ ತನಕ ಸಾಕಾಣಿಕೆ ಮಾಡ್ತಾ ಮಾರಾಟ ಮಾಡ್ತಾ ಹೋಗ್ತಾ ಇದ್ದೀವಿ ಮೇಡಮ್. ಸರ್, ಕುರಿಗಳಲ್ಲಿ ಸಾಕಷ್ಟು ತಳಿಗಳಿವೆ, ಅವುಗಳಲ್ಲಿ ನೀವು ಯಾವ ತಳಿಯನ್ನ ಬಳಸ್ತಾ ಇದ್ದೀರಾ? ಆಮೇಲೆ ಅದನ್ನ ಬಳಸುವಂತಂದ್ರೆ ಅದನ್ನ ಸಾಕಾಣಿಕೆಯ ವಿಧಗಳು ಹೇಗೆ? ಮೇಡಮ್, ಏನಂತಂದರೆ ಈಗ ನಮ್ಮ ಏನಂತಂದರೆ ಯಾವುದೇ ಸಾಕಾಣಿಕೆ ಮಾಡಬೇಕು ಅಂದರೂ ಫಸ್ಟು ಪ್ರಿಫರೆನ್ಸು ಅಲ್ಲಿನ ಲೋಕಲ್ ತಳಿಗಳಿಗೆ ಕೊಡಬೇಕಾಗಿರುತ್ತೆ ಮೇಡಮ್. ಯಾಕೆಂತಂದರೆ ನಾವು ಜನಕ್ಕೆ ಪರಿಚಯ ಮಾಡಬೇಕು ಅಂದರೆ ಅಲ್ಲಿನ ಲೋಕಲ್ ತಳಿ ಮೊದಲಿರಬೇಕು. ಆ ಉದ್ದೇಶಕ್ಕೋಸ್ಕರ ನಾವಿಲ್ಲಿ ಫಸ್ಟು ಚಿಕ್ಕನಾಯ್ಕನಹಳ್ಳಿ ನಾಟಿ ಹಾಕ್ಕೊಂಡು ನಂತರ ಶಿರಾ, ಹಿರಿಯೂರು, ಹೊಸದುರ್ಗ ಈ ನಾಟಿಗಳನ್ನ ಬೆಳೆಸ್ಕೊಂತ ನಂತರ ಅಮೀನ್ಗಡ ಮತ್ತು ಕೆಂಗೂರಿ ಟಗರುಗಳನ್ನು ಸಾಕಾಣಿಕೆ ಮಾಡ್ತಾ ಮಾರಾಟ ಮಾಡ್ತಾ ಒಟ್ಟು 4 ತಳಿಗಳನ್ನ ಇಲ್ಲಿ ಸಾಕಾಣಿಕೆ ಮಾಡ್ತಾ ಜೊತೆ ಮಾರಾಟ ಮಾಡ್ತಾ ಬರ್ತಾಯಿದ್ದೀವಿ ಮೇಡಮ್ ನಾವು. ಸರ್, ಈ ಕುರಿ ಸಾಕಾಣಿಕೆ ಆದಾಗ ಅದರ ಆಹಾರ ಪದ್ಧತಿ ಕೂಡ ಮುಖ್ಯವಾಗಿರುತ್ತೆ. ಅದರ ಆಹಾರ ಪದ್ಧತಿಗಳ ಕ್ರಮ ಹೇಗೆ ಸರ್? ಮೇಡಮ್, ಏನಂತಂದರೆ ನಾವು ಇದು ಫ್ಯಾಟ್ನಿಂಗ್ ಮಾಡ್ತಾ ಹೋಗ್ತಾ ಇರೋದು. ಅಂದರೆ ತೂಕ ಹೆಚ್ಚೋದಕ್ಕೋಸ್ಕರ ನಮಗೆ ಒಣಮೇವು ಅಷ್ಟೇ ಸಾಕಾಗುತ್ತೆ, ಯಾವುದೇ ರೀತಿ ಹಸಿಮೇವು ಬೇಕಾಗಲ್ಲ ನಮಗೆ. ಜೊತೆ ಕಾನ್ಸಂಟ್ರೇಷನ್ ಫೀಡ್ಗಳು, ಜೊತೆಗೆ ಅದಕ್ಕೆ ಏನೆಲ್ಲ ಬೇಕು ವ್ಯಾಕ್ಸಿನೇಷನ್ಗಳನ್ನ ಮಾಡ್ಕೊತಾ ಹೋದರೆ ಎಚ್ಚರಿಕೆಯಿಂದ ನಿಗಾ ವಹಿಸಿದ್ರೆ ಖಂಡಿತವಾಗ್ಲೂ ಇದರಲ್ಲಿ ಮುಂದುವರಿಬೋದು ಮೇಡಮ್. ಸರ್, ಇಲ್ಲಿಗ ಅಟ್ಟೆ ಪದ್ಧತಿ ಅಂತ ಅಂದ್ರಿ, ಈ ಅಟ್ಟೆ ಪದ್ಧತಿಯ ಉಪಯೋಗ ಏನು, ಆಮೇಲೆ ಅದರ ಕ್ರಮ ಏನು? ಮೇಡಮ್, ಏನಂತಂದರೆ ಈಗ ಅಟ್ಟ ಪದ್ಧತಿ ಮಾಡೋದ್ರಿಂದ ಈಗ ಸುಮಾರು ಒಂದು 250ರಿಂದ 300 ಟಗರುಗಳು ನಮ್ಮ ಹತ್ರ ಇದ್ರೂ ನಮಗೆ ಶ್ರಮ ಅನ್ನಿಸ್ತಾ ಇಲ್ಲ. ಯಾಕೆಂತಂದರೆ ಅದನ್ನು ಕ್ಲೀನ್ ಮಾಡೋದ್ರಿಂದ ಹಿಡಿದು ಬೇಗ ಗಲೀಜಾಗುತ್ತೆ ಮತ್ತು ಬೇಗ ಕಾಯಿಲೆಗೆ ಒಳಗಾಗುತ್ತೆ. ನೆಲಮಾದರಿಲಿ ಸಾಕಾಣಿಕೆ ಮಾಡ್ತಾ ಹೋಗ್ತಾ ಇದ್ದಾರೆ. ಮತ್ತು ನಾವು ಬಯಲಿಗೆ ಬಿಡಲ್ಲ ಇವನ್ನ, ಒಂದೇ ಕಡೆ ಕೂಡಿರೋದ್ರಿಂದ ನೆಲದಲ್ಲಿದ್ದರೆ ತೊಂದರೆಗಳು ಜಾಸ್ತಿ ಬರ್ತಾ ಇರುತ್ತೆ. ಈ ಉದ್ದೇಶಕ್ಕೋಸ್ಕರ ಅಟ್ಟ ಪದ್ಧತಿ ಮಾಡಿ ಈಗ ಒಬ್ಬರೇ ಈಗ ನಮ್ಮ ಮನೆಯವರೇ ಮೇಂಟೈನ್ ಮಾಡ್ತಾರೆ. ಒಂದು ಹೆಣ್ಣು ಕೂಡ ಅಷ್ಟನ್ನು ಮೇಂಟೈನ್ ಮಾಡ್ಬೋದು ಅಂತೇಳಿ ನಾವು ತೋರಿಸ್ಕೊಡ್ತಾ ಇದ್ದೀವಿ ಮೇಡಮ್. ಸರ್, ಕುರಿಗಳನ್ನ ಸಾಕ್ಬೇಕಾದ್ರೆ ಮೊದಲು ಮರಿಯಿಂದ ಅಂತೇಳಿ ನೀವು ಪ್ರಾರಂಭ ಮಾಡ್ತೀರಾ. ಆ ಮರಿ ಸಾಕಾಣಿಕೆಯ ಪ್ರೊಸೀಜರ್ ಅಂದ್ರೆ ಅದರ ಕ್ರಮಗಳು ಹೇಗೆ? ಆಮೇಲೆ ಜಾಸ್ತಿಯಾಗಿ ಮರಿಗಳಿದ್ದಾಗ ಮರಣ ಹೊಂದುತ್ತೆ. ಸೊ ಆ ಮರಣ ಹೊಂದದ ಹಾಗೆ ಹೇಗೆ ನಾವು ತಡೆಗಟ್ಟೋದು, ನೀವು ಅದನ್ನ ಹೇಗೆ ಕ್ರಮ ಜಾರಿಗೆ ಮಾಡ್ತಾ ಇದ್ದೀರಾ? ಮೇಡಮ್, ಏನಂತಂದರೆ ಈಗ ನಾವು ಟಗರು ತರೋದಕ್ಕೆ ಸಂತೆಗೆ ಹೋಗಿದ್ದಾಗ ಅಲ್ಲಿ ಹಾಲು ಕುಡಿಯೋ ಮರಿನೂ ಬಂದಿರುತ್ತೆ, ಪ್ರತಿಯೊಂದು ಬಂದಿರುತ್ತೆ. ನಾವು ಅಲ್ಲಿಂದ ಇಲ್ಲಿಗೆ ತಂದಾಗ ವೆದರ್ ಕೂಡ ಚೇಂಜ್ ಆಗಿರುತ್ತೆ. ಆ ಉದ್ದೇಶಕ್ಕೋಸ್ಕರ ನಾವೇನು ಮಾಡ್ತೀವಿ, ತರ್ತಿದ್ದಂಗೆ ಅವಾಗ ಬೆಲ್ಲದ ನೀರು ಕೊಟ್ಟು ಅವು ಸ್ವಲ್ಪ ಬೂಸ್ಟಪ್ ಮಾಡ್ತೀವಿ. ಜೊತೆಗೆ ಒಂದು ವಾರದಿಂದ 10 ದಿನದ ತನಕ ಕಾಯಿ ಸಾರಿಸಿದ ಬಿಸಿನೀರನ್ನ ಕೊಡ್ತಾ ಅವಕ್ಕೆ ಮೇಂಟೈನ್ ಮಾಡ್ಕೊಂಡು ಅವು ಈ ವೆದರ್ಗೆ ಅಡ್ಜಸ್ಟ್ ಆಗೋ ಥರ ನಾವು ಮೇಂಟೈನ್ ಮಾಡ್ಕೊತೀವಿ ಮೇಡಮ್ ಅದನ್ನು. ಮತ್ತು ಅದಕ್ಕೆ ಕಾಲಕ್ಕೆ ಏನು ವ್ಯಾಕ್ಸಿನ್ ಬೇಕು ವ್ಯಾಕ್ಸಿನ್ಗಳು ಮಾಡ್ಕೊಳೋದ್ರ ಮುಖಾಂತರ ನಮ್ಗೇನು ಬರ್ತೈತೆ ಮಾರ್ಟಾಲಿಟಿ ರೇಟ್ನ ಕಡಿಮೆ ಮಾಡ್ಕೊಳ್ತಾ ಆದಷ್ಟು ಅಂದರೆ ಈ ಶೆಡ್ ಮಾದರಿಯಲ್ಲಿ ಬೆಳೆಸ್ತಾರೋ ಉಳಿಬೇಕು ಅಂತಂದರೆ ಮಾರ್ಟಾಲಿಟಿ ಕಡಿಮೆ ಮಾಡ್ಕೊಂಡ್ರೆ ಇದರಲ್ಲಿ ಲಾಭ ಗಳಿಸ್ಬೋದು. ಇಲ್ಲಿದ್ರೆ ಲಾಭ ಗಳಿಸೋದು ಕಷ್ಟ ಇದೆ ಮೇಡಮ್. ಸರ್, ಈ ಕುರಿ ಸಾಕಾಣಿಕೆ ಅಂದ್ರೆ ತುಂಬಾ ಸುಲಭ ಇಲ್ಲ ಅಂತ ಹೇಳಿ ನೀವೇ ಹೇಳಿದ್ರಿ. ಆದ್ರೆ ಈ ಕ್ರಮದಲ್ಲಿ ಅದ್ರ ರೋಗ ನಿರೋಧಕಕ್ಕಾಗಿ ನೀವು ಯಾವ ರೀತಿಯ ವ್ಯಾಕ್ಸಿನೇಷನ್ಸ್ಗಳನ್ನ ಬೆಳಿತೀರಿ? ಯಾವ ಸಂದರ್ಭದಲ್ಲಿ ಯಾವ ಕಾಲಕ್ಕೆ ಅದನ್ನ ಉಪಯೋಗಿಸ್ತೀರಾ, ಕೊಡಿಸ್ತೀರಾ? ಈಗ ಏನು ಗೊತ್ತಾ ಮೇಡಮ್, ಫಸ್ಟು ನಾವು ಸಂತೆಯಿಂದ ತಂದಾಗ ನಾವು ಈಗ ಒಂದು 5 ವರ್ಷದ ಅನುಭವ ನಮಗೆ ಬಂದಿರೋದು. ಸಂತೆಯಿಂದ ತಂದಾಗ ಫಸ್ಟ್ ಬಂದ್ಬಿಟ್ಟು ಅವಕ್ಕೆ ಫಸ್ಟ್ ಕ್ವಾರಂಟೈನ್ ಏರಿಯಾ ಅಂತಲೇ ಈ ಏರಿಯಾ ಮಾಡ್ಕೊಂಡಿರೋದು ಮೇಡಮ್. ಇದು ತಂದು 1 ತಿಂಗಳು ಪೂರ್ತಿ ಇಲ್ಲ ಅದನ್ನು ಮರಿಗಳನ್ನ ಸೆಟ್ ಮಾಡೋದಕ್ಕೋಸ್ಕರ ತರ್ತಿದ್ದಂಗೆ ನಾವೇನು ಮಾಡ್ತೀವಿ, ಮರಿನ ಡಿವರ್ಮಿಂಗ್ ಮಾಡ್ಕೊತೀವಿ. ನಂತರ ET, PPR, HS ಮತ್ತು ಆ ಕಾಲಕ್ಕೆ ಅನುಗುಣವಾಗಿ ಯಾವುದು ವ್ಯಾಕ್ಸಿನ್ ಮಾಡಬೇಕು ಅದು ಕಂಪಲ್ಸರಿ ವ್ಯಾಕ್ಸಿನೇಷನ್ ಮಾಡ್ಕೊಂತ 1 ತಿಂಗಳು ಇಲ್ಲಿ ಸೆಟ್ ಆಗೋದಕ್ಕೆ ನೋಡ್ಕೊಂಡು ಮತ್ತು ಕನಿಷ್ಠ 15 ದಿನ ಅವುಗಳ ಮೇಲೆ ನಿಗಾ ಇಡ್ತೀವಿ ಮೇಡಮ್. ಮರಿಗಳ ಮೇಲೆ ಮರಿ ಸುಸ್ತಾಗ್ತಾ ಇದೆಯಾ ಮತ್ತು ಮೇವು
ತಿಂತಾ ಇದೆಯಾ ಆ ಥರ ನಿಗಾ ಮಾಡಿ ಇಲ್ಲಿ ಒಂದು ತಿಂಗಳಾಗ್ತಿದ್ದಂಗೆ ನೆಕ್ಸ್ಟು ಇನ್ನೊಂದು ಶೆಡ್ಡಿಗೆ ಮೇಲ್ಗಡೆ ಶೆಡ್ಡಿಗೆ ಅಪ್ಪಿಗೆ ಬಿಟ್ಟು ಆ ಥರ ಸ್ಟೆಪ್ ಬೈ ಸ್ಟೆಪ್ಪಲ್ಲಿ ಮರಿನ ಹಂತವಾಗಿ ಅದನ್ನು ಕೇರ್ ಮಾಡ್ತಾ ಒಟ್ಟು 3 ರಿಂದ 4 ತಿಂಗಳೊಳಗೆ ನಾವು ಮಾರಾಟ ಮಾಡೋ ವ್ಯವಸ್ಥೆ ಮಾಡಿಬಿಡ್ತೀವಿ ಮೇಡಮ್. ಸರ್, ಕುರಿ ಸಾಕಾಣಿಕೆಯ ಆಹಾರ ಪದ್ಧತಿಗಳಲ್ಲಿ ಈಗ ಅದು ಎಷ್ಟು ಟೈಮಿಗೆ ನಾವು ಯಾವ್ಯಾವ ಕಾಲಕ್ಕೆ ಆಹಾರವನ್ನು ಕೊಡಬೇಕು, ಅದನ್ನು ನೀವು ಹೇಗೆ ಅಂದರೆ ಹೊರಗಡೆ ಅದನ್ನು ಮೇಯ್ಯೋದಕ್ಕೆ ಬಿಡ್ತೀರಾ, ಅದರ ಕ್ರಮಗಳೆಲ್ಲ ಹೇಗೆ ಸರ್? ಮೇಡಮ್, ಮೊದಲನೇದಾಗಿ ನಮ್ಮ ದಿನಚರಿ ಯಾವ ಥರ ಸ್ಟಾರ್ಟ್ ಆಗುತ್ತೆ ಅಂದರೆ ನಾವು ಈಗ 5:30 ರಿಂದ 6 ಗಂಟೆ ಆ ಮಿಡ್ಲಲ್ಲಿ ಏನೈತೆ ಬೆಳಗಡೆಗೆ ಎದ್ಬಿಟ್ಟು ಫುಲ್ ಎಲ್ಲ ನೀರು ಮತ್ತು ಆ ಟಬ್ಗಳನ್ನೆಲ್ಲ ಕ್ಲೀನ್ ಮಾಡ್ಕೊತ ಮೊದಲನೇದಾಗಿ ಬೆಳಗ್ಗೆ ಅವಕ್ಕೆ ಫೀಡ್ ಕೊಡ್ತೀವಿ ಮೇಡಮ್. ಅಂದರೆ ಕಾನ್ಸಂಟ್ರೇಷನ್ ಫೀಡ್, ಜೋಳ, ಹಿಂಡಿ ಮತ್ತು ಫೀಡ್ ಕೊಡ್ತೀವಿ ಅವಕ್ಕೆ. ಅದು ಮತ್ತು ತಿರ್ಗಾ ಮತ್ತೆ ಸಂಜೆಗೆ ಫೀಡ್ ಇರುತ್ತೆ. ಒಟ್ಟು ನಾವು 4 ಮೇವನೇ ಇದುವರೆಗೂ ನಾನು ಸೆಟ್ ಮಾಡ್ಕೊಂಬಂದಿರೋದು ಮೇಡಮ್ ನಮ್ಮ ಮೆಥಡಲ್ಲಿ. 2 ಒಣಮೇವು ಮತ್ತು 2 ಫೀಡ್ ಕೊಡ್ತಾ ಮರಿಗಳನ್ನ ಬೆಳವಣಿಗೆ ಮಾಡಿಸ್ಕೊಂತ ಬರ್ತಾ ಇದ್ದೀವಿ ಮೇಡಮ್ ಒಟ್ಟು. ಸರ್, ಈಗ ಕುರಿ ಸಾಕಾಣಿಕೆ ಅಂದರೆ ಪ್ರಾರಂಭದಲ್ಲಿ ಕುರಿ ಸಾಕಾಣಿಕೆ ಮಾಡಬೇಕಂದ್ರೆ ಈಗ 100-200 ಸಾಕಾಣಿಕೆ ಮಾಡಬೇಕು, ಅದು 10-20 ಯಾವ ರೀತಿಯ ಸಾಕಾಣಿಕೆ ಮಾಡಿದರೆ ಉತ್ತಮ, ಹೇಗೆ ಮಾಡೋದು? ಮೇಡಮ್, ಏನಂತಂದರೆ ಮೊದಲನೇದಾಗಿ ನಾವು ಯಾವುದೇ ಕೆಲಸ ಮಾಡೋದಕ್ಕೆ ಹೊರಟಾಗ ಅಲ್ಲಿ ಫೇಲ್ಯೂರ್ ಇದ್ದೇ ಇರುತ್ತೆ. ನಾವು ಸಡನ್ನಾಗಿ 200-100 ಈ ಥರ ಹಾಕಿದಾಗ ನಮಗೆ ಮಾರ್ಟಾಲಿಟಿ ಅಲ್ಲಿ ಜಾಸ್ತಿ ಬಂತು ಅಂದರೆ ಭಯ ಬಿದ್ದು ಹಿಂದೆ ಬೀಳೋ ಸಂಖ್ಯೆ ಅಂದರೆ ಚಾನ್ಸಸ್ ಜಾಸ್ತಿ ಇರುತ್ತೆ. ಆ ಉದ್ದೇಶವಾಗಿ 10, 15, 20 ಈ ಥರ ಅವರ ಶಕ್ತಿಗನುಗುಣವಾಗಿ ಸ್ಟಾರ್ಟಿಂಗ್ ಹಾಕ್ಕೊಂಡು ಫಸ್ಟ್ ಅದನ್ನು ನಾವು ಕೇರ್ ಮಾಡಬೇಕು ಮೇಡಮ್. ಕನಿಷ್ಠ 3 ರಿಂದ 4 ತಿಂಗಳು ಅವ್ನು ಕೇರ್ ಮಾಡಿದ್ರೆ ಅವರ ಒಡನಾಟ ಗೊತ್ತಾಗುತ್ತೆ ನಮ್ಗೆ ಏನಿದೆ ಏನಾಗುತ್ತೆ ಅಂತೇಳಿ. ತದನಂತರ ಹೆಚ್ಚಿಸ್ತಾ ಹೋಗ್ಬೇಕು. ನಾವು ಅಷ್ಟೇ ಮೇಡಮ್, ಫಸ್ಟು 10ರಿಂದ ತಂದ್ವಿ, 10 ಮರಿಗಳನ್ನ ಬೈಲಲ್ಲಿ ಫಸ್ಟ್ ಅಡ್ಡಾಡಿಸ್ತಾ ಇದ್ವಿ. ಬೈಲಲ್ಲಿ ಅಡ್ಡಾಡಿಸ್ಬೇಕಾದ್ರೆ ಈಗ ಒಬ್ಬ ಲೇಬರ್ ಅದಕ್ಕೆ ಬೇಕಾಗುತ್ತೆ ಡೈಲಿ 500 ರೂಪಾಯಿ. ಅದೇ ನಾವೇನು ಮಾಡಿದ್ವಿ, ಬೇಡ ಇದನ್ನು ಏನಾದರೂ ಅಂದರೆ ಬೇರೆ ಥರ ಏನಾದರೂ ಮಾಡೋಣ ಅಂತ ಈಗ ಸುಮಾರು ಶೆಡ್ಗಳನ್ನ ವಿಸಿಟ್ ಮಾಡಿ ಅಲ್ಲಿನ ಅನುಭವಗಳನ್ನ ಪಡೆದು ಮಾಡಿದಾಗ 30 ಸ್ಟಾರ್ಟ್ ಮಾಡಿದ್ವಿ ಮೇಡಮ್. ನಂತರ 100, ನಂತರ 200, ಈಗ 300 ತನಕನೂ ಈಗ ಮಾಡ್ತಾಯಿದ್ವಿ. ಆ ಥರ ಹೆಜ್ಜೆಯಾಗಿ ಮುಂದೆ ಕಾಲೆತ್ತಿಡ್ತಾ ಇದ್ರೆ ಹೋಗ್ಬೋದು, ಬಿಟ್ಟರೆ ಒಂದೇ ಸಲ ನೆಗೆಯೋದು ಕಷ್ಟ ಆಗುತ್ತೆ. ಹಂಗಾಗಿ ಸರ್, ಈಗ ಅದೇ ನೀವು ಹೇಳಿದ್ರಿ 10ರಿಂದ ಪ್ರಾರಂಭ ಮಾಡಬಹುದು ಅಂತ ಹೇಳಿ. ಸೊ ಅದನ್ನು ನಾವು ಮಾಡಬೇಕಾದ್ರೆ ಅದರ ಶೆಡ್ಡಿನ ಮಾದರಿ ಯಾವ ಥರ ಇರುತ್ತೆ, ಅದರ ಕಚ್ಚುಮಚ್ಚುಗಳು ಯಾವ ರೀತಿಯಾಗಿ ನಡೆಯುತ್ತೆ, ಯಾವುದು ಉತ್ತಮ ಇದಕ್ಕೆ? ಈಗ ಏನಂತಂದರೆ ಈಗ ನಮ್ಗೆ ಹೆಂಗೆ ಅಂತಂದರೆ ಫಸ್ಟು ದನ ಹಸುಗಳ್ದು ಶೆಡ್ಡು ಈ ಥರ ಇದ್ದೇ ಇರುತ್ತೆ, ಜೊತೇಲಿ ಇದ್ದೇ ಇರುತ್ತೆ. ಅದ್ರ ಜೊತೆನೇ ಒಂದು 10ನ್ನು ಸಪ್ರೇಟಾಗಿ ನಾವು ತಂದು ಅದನ್ನು ಕೇರ್ ಮಾಡೋದಕ್ಕೆ ಹೊರಟಾಗ ನಮಗೆ ಗೊತ್ತಾಗುತ್ತೆ ಏನಾಗ್ತಿದೆ, ಅಂದರೆ ಅದರಲ್ಲಿ ಲಾಭ ಗಳಿಸ್ಬೋದಾ ಇಲ್ವಾ ಅನ್ನೋದ್ರೂ ಗೊತ್ತಾಗುತ್ತೆ. ಅಂದರೆ ನಮ್ಮ ಇರೋದನ್ನೇ ಫಸ್ಟ್ ಶೆಡ್ಡಿಗೆ ಬಂಡವಾಳ ಹಾಕ್ದಲ್ಲೇ ಮರಿಗೆ ಫಸ್ಟ್ ಬಂಡವಾಳ ಹಾಕ್ಬೇಕು ಮೇಡಮ್. ಅದರಲ್ಲಿ ನಮಗೆ ಸಕ್ಸಸ್ ಅಂತ ಗೊತ್ತಾದಾಗ ಸಿಂಪಲ್ಲಾಗಿ ಅವ್ರ ಮನೆಯಿಂದ ಗಡಿಕೆ 6 ಬಗ್ಗಿಸ್ಕೊಂಡು ಕನಿಷ್ಠ 50ಕ್ಕೆ ಮಾಡಬೇಕು ಅಂತಂದ್ರೆ ಈಗ 7-21 ತಗೊಂಡ್ರು ಅಂತಂದ್ರೆ ಅವ್ರು 50 ಮರಿ ಸಾಕಂತ ಹೋಗ್ಬೋದು. ಅದನ್ನು ಮಾಡಿ ಮುಂದಕ್ಕೆ ನಂತರ ಸ್ಟೆಪ್ ಇಡಬೇಕಾಗುತ್ತೆ ಮೇಡಮ್. ಒಂದೇ ಸಲ ನಾವು 5 ಲಕ್ಷ 6 ಲಕ್ಷ ಶೆಡ್ಡಿಗೆ ಖರ್ಚು ಮಾಡಿದಾಗ ಮರಿಗೆ ಬಂಡವಾಳ ಇರಲ್ಲ, ಆ ಥರ ಆಗುತ್ತೆ ಮೇಡಮ್. ಸರ್, ಇದೆಲ್ಲ ಮಾಡಬೇಕಂದ್ರೆ ಇದರ ತರಬೇತಿಯನ್ನು ನೀವು ಸರ್ಕಾರದಿಂದ ಈಗ ಪಶು ಪಾಲನೆಯಿಂದ ಒಂದಷ್ಟು ತರಬೇತಿಗಳನ್ನು ಮಾಡ್ತಾ ಇದ್ದೀರಿ, ನೀವು ಅದನ್ನ ತರಬೇತಿಯನ್ನು ಪಡೆದುಕೊಂಡಿದ್ದೀರಾ? ಆಮೇಲೆ ಅದರಲ್ಲಿ ಏನೇನು ಸೌಲಭ್ಯಗಳೆಲ್ಲ ಇದೆ ಮೇಡಮ್? ಮೊದಲನೇದಾಗಿ ಹೇಳಬೇಕು ಅಂತಂದರೆ ನನಗೇನಂತಂದರೆ ಇಲಾಖೆ ಜೊತೆ ಒಡನಾಟ ಭಾಳ ಚೆನ್ನಾಗಿದೆ. ನಾನು ಸೌಲಭ್ಯ ಪಡ್ಕೊಂಡಿದ್ದೀನಿ ಅನ್ನೋದಕ್ಕಿಂತ ಹೆಚ್ಚಾಗಿ ಅದಕ್ಕಿಂತ ಜಾಸ್ತಿ ಜ್ಞಾನ ಪಡ್ಕೊಂಡಿದ್ದೀನಿ, ಅದನ್ನು ಹೇಳೋದಕ್ಕೆ ಇಚ್ಛೆ ಪಡ್ತೀನಿ. ಆ ಜ್ಞಾನ ಪಡ್ಕೊಳ್ಳೋದ್ರಿಂದ ಏನು ನಮಗೆ ಲಾಭ ಬರುತ್ತೆ ಅದನ್ನೇ ನಾವು ಇಲ್ಲಿ ತಗೊಳೋದ್ರಿಂದ ಅಲ್ಲಿಂದ ಪಡೆಯೋ ಸೌಲಭ್ಯನ ನಾವು ಬೇಕಿದ್ರೆ ಸ್ಕಿಪ್ ಮಾಡ್ಬೋದು ಮೇಡಮ್, ಏನು ತೊಂದರೆ ಇಲ್ಲ. ನಮಗೆ ಜ್ಞಾನ ಬೇಕಾಗಿರೋದು, ಅವರಿಂದ ಏನು ಸಿಗುತ್ತೆ ಅಂತ ಹೋದರೆ ಅದನ್ನು ಮಾತ್ರ ನೋಡ್ತಾ ಇರ್ತಾರೆ, ಅದಕ್ಕಷ್ಟಕ್ಕೆ ಮಾಡಿರ್ತಾರೆ. ನಾವು ಹೆಚ್ಚಿನದಾಗಿ ಜ್ಞಾನ ತಗೊಂಡ್ರೆ ನಮ್ಗೇನು ಬೇಕೋ ಅದನ್ನು ಮಾಡ್ಕೊಂಡಿರ್ತೀವಿ ಇಲ್ಲಿ, ಅದನ್ನು ಹೇಳೋದಕ್ಕೆ ಇಷ್ಟಪಡ್ತೀನಿ ಮೇಡಮ್. ಈ ಕುರಿ ಸಾಕಾಣಿಕೆಯನ್ನು ವಂಶಾಭಿವೃದ್ಧಿಯನ್ನು ಹೇಗೆ ಮಾಡ್ತಾ ಇದ್ದೀರಾ? ನೀವೇ ಮಾಡ್ತಾ ಇದ್ದೀರಾ ಅಥವಾ ನೀವು ಬರೀ ಸಾಗಾಟನೆಗೆ ಮಾತ್ರ ಮಾಡ್ತಾ ಇದ್ದೀರಲ್ಲ? ಮೇಡಮ್ ಇಲ್ಲ, ಈಗ ನಾವೇನಿದ್ರು ಬರೀ ಫ್ಯಾಟ್ನಿಂಗ್ ಉದ್ದೇಶ ಮಾತ್ರ ಮಾಡ್ತಾ ಹೋಗ್ತಾ ಇದ್ದೀವಿ ಮೇಡಮ್. ಈಗ ಅಂದರೆ ಟಗರುಗಳನ್ನ ಈಗ ನಾವು 3 ರಿಂದ 4 ತಿಂಗಳು ಟಗರುಗಳನ್ನ ಸಂತೆಗಳಿಂದ ಕೊಂಡ್ಕೊಂಬಂದು ನಾವು ಮತ್ತೆ 3 ರಿಂದ 4 ತಿಂಗಳು ಕೊಬ್ಬಿಸ್ಬಿಟ್ಟು ಅವನ್ನ ನಂತರ ಮಟನ್ ಉದ್ದೇಶಕ್ಕಾಗಿ ಮಾರಾಟ ಮಾಡ್ತಾ ಹೋಗ್ತಾ ಇದ್ದೀವಿ ಮೇಡಮ್. ಮಾರುಕಟ್ಟೆಯ ಬೇಡಿಕೆ ಮತ್ತು ಬೆಲೆಯನ್ನು ಗಮನದಲ್ಲಿಟ್ಟುಕೊಂಡು ಕುರಿಗಳನ್ನು ಮಾರಾಟ ಮಾಡಲು ಹಲವು ತಂತ್ರಗಳನ್ನು ಇವರು ಬಳಸುತ್ತಾರೆ. ಸರ್, ಈ ಸಾಕೋದು ಒಂದು ರೀತಿ ಆದರೆ ಅದನ್ನ ಮಾರಾಟ ಮಾಡೋದು ಒಂದು ರೀತಿ ಇರುತ್ತೆ. ಈ ಮಾರಾಟದಲ್ಲಿ ನೀವು ನೇರವಾಗಿ ಮಾರಾಟ ಮಾಡ್ತಾ ಇದ್ದೀರಾ ಅಥವಾ ಯಾರಾದರೂ ಬಂದು ಇಲ್ಲಿ ಕೊಂಡುಕೊಳ್ತಾರಾ ಅಥವಾ ಇನ್ನಿತರ ಸ್ಪೆಷಲ್ ಅಂದರೆ ಒಂದು ವಿಶೇಷ ದಿನಗಳಿಗೋಸ್ಕರ ಅಂತೇಳಿ ನೀವು ಈ ಕುರಿ ಸಾಕಾಣಿಕೆಯನ್ನು ಮಾಡ್ತಾ ಇದ್ದೀರಾ ಸರ್? ಮೇಡಮ್, ಏನಂತಂದರೆ ಇಲ್ಲಿ ಈಗ ಕುರಿ ಸಾಕಾಣಿಕೆದಾರರು ಮೇಯ್ನ್ ಎಲ್ಲಿ ಎಡುತ್ತಾ ಇದ್ದಾರೆ ಅಂತಂದರೆ ಒಂದೇ ಸಲ ಎಲ್ಲ ಅಂದರೆ 200 ಟಗರುಗಳನ್ನ ಆವಾಗಲೇ ಹೇಳ್ದಂಗೆ ತಂದುಬಿಟ್ಟು ಸಾಕ್ಬಿಟ್ಟು ನಾನು ಮಾರಾಟ ಮಾಡ್ತೀನಿ ಅಂತ ಹೊರಟಾಗ ಒಟ್ಟು ಬಲ್ಕ್ ಅಂತ ಬಂದಾಗ ಇದ್ರ ಪ್ರಮಾಣ ಅಂದರೆ ಅವ್ರೇನು ತಾಣದಕ್ಕೆ ಬರ್ತಾರೆ ಲಾಭದ ಪ್ರಮಾಣ ನಮಗೆ ಕಡಿಮೆ ಇರುತ್ತೆ.
ನಾವು ಸಿಂಗಲ್ ಇಂಡಿವಿಜುವಲ್ ಆಗಿ ಹೋದಾಗ ನಮಗೆ ಲಾಭದ ಪ್ರಮಾಣ ಜಾಸ್ತಿ ಇರುತ್ತೆ. ಆ ವಿಚಾರವಾಗಿ ನಾವು ಅಂದರೆ ಮರಿ ತರೋದಕ್ಕೂ ಮುಂಚೆಗೆ ನಾವು ಮಾರ್ಕೆಟಿಂಗ್ ಆಲ್ರೆಡಿ ಸ್ಟಾರ್ಟ್ ಮಾಡಿರಬೇಕು ಮೇಡಮ್. ಹಳ್ಳಿಗಳಲ್ಲಿ ಪ್ರಚಾರ ಆಗಿರಬೇಕು, ನಮ್ಮ ಹತ್ರ ಈ ಥರ ಮರಿ ಸಿಗುತ್ತೆ ಅಂತ ಗೊತ್ತಿರಬೇಕು. ಮತ್ತು ನಮ್ಮ ಸೈಡೆಲ್ಲ ಹಬ್ಬ ಹರಿದಿನಗಳು ಆಗ್ತಾ ಇರುತ್ತೆ, ಆವಾಗ ಊರುಗಳಿಗೆ ಭೇಟಿ ಕೊಡಬೇಕು, ನಮ್ಮ ಹತ್ರ ಈ ಥರ ಮರಿ ಸಿಗುತ್ತೆ ಅಂತ ಪ್ರಚಾರ ಮಾಡಬೇಕು. ಈ ಉದ್ದೇಶವಾಗಿ ಹಳ್ಳಿ ಭೇಟಿ ಮಾಡಿ ಈಗ ಆಲ್ಮೋಸ್ಟ್ ಸುಮಾರು ಎಲ್ಲ ಜನಗಳಿಗೆ ಗೊತ್ತಾಗಿರೋದ್ರಿಂದ ಮುಂದೆನೇ ಅಂದರೆ ಒಂದೂವರೆ ತಿಂಗಳು ಮುಂಚೆನೇ ನನಗೆ ಮರಿಗಳು ಬಂದು ಆಲ್ರೆಡಿ ಬುಕ್ ಮಾಡಿರ್ತಾರೆ ಮೇಡಮ್. ಅದಕ್ಕೊಂದು ಟ್ಯಾಗ್ ಹಾಕ್ಬಿಟ್ಟು ನಾವು ಮರಿಗಳನ್ನ ಇಂಥ ದಿನ ಅವ್ರಿಗೆ ದಿನಾಂಕ ಕೊಟ್ಟು ಅವ್ರಿಗೆ ಇಂತಿಷ್ಟು ಅಂತೇಳಿ ಅಡ್ವಾನ್ಸ್ ಮಾಡಿರ್ತಾರೆ. ಅಡ್ವಾನ್ಸ್ ಮಾಡಿಸ್ಕೊಂಡು ಅವ್ರಿಗೆ ಮರಿಗಳನ್ನ ಕೊಡೋ ವ್ಯವಸ್ಥೆ ಮಾಡ್ತಾಯಿದ್ವಿ. ಜೊತೆಗೆ ಈಗ ಮಾಂಸಾಹಾರಿ ಕಾರ್ಯಕ್ರಮಗಳು ಯಾವುದೇ ಇದ್ದರೂ ಕೂಡ ಅಲ್ಲಿಗೆ ಹೋಗಿ ಕೂಡ ನಾವು ಆರ್ಡರ್ ಸಪ್ಲೈ ಮಾಡ್ತಾ ಇರೋದ್ರಿಂದ ತುಂಬ ನಿರೀಕ್ಷೆಯಲ್ಲಿ ಜನ ಬಂದು ಮತ್ತು ಅವರೇ ಸೆಲೆಕ್ಟ್ ಮಾಡಿದ ಮರಿ ತಗೊಂಡೋಗ್ತಾ ಇರೋದ್ರಿಂದ, ಚಾಯ್ಸ್ ಮಾಡಿರೋ ತಗೊಂಡೋಗ್ತಾ ಇರೋದ್ರಿಂದ ಭಾಳ ನಂಬಿಕೆ ಇಟ್ಟು ಜನ ಬಂದು ಖರೀದಿ ಮಾಡ್ತಾ ಹೋಗ್ತಾ ಇದ್ದಾರೆ ಮೇಡಮ್. ಹಳ್ಳಿ ಜನಗಳೇ ಬಂದು ಖರೀದಿ ಮಾಡ್ತಾ ಇದ್ದಾರೆ ಮೇಡಮ್ ಇಲ್ಲಿ. ಅದ್ಭುತ ಸರ್, ನೀವು ಈಗ ಕುರಿ ಸಾಕಾಣಿಕೆಯನ್ನು ಮಾಡ್ತಾ ಇದ್ದೀರಾ, ಇವೆಲ್ಲದರ ಖರ್ಚು ವೆಚ್ಚ ಹಾಗೂ ಲಾಭಾಂಶಗಳು ವಾರ್ಷಿಕವಾಗಿ ಹೇಗಿದೆ? ಮೇಡಮ್ ಏನಂತಂದರೆ ಇದೇ ಮುಖ್ಯವಾಗಿರುತ್ತೆ. ಜನ ಏನಂತಂದರೆ ಈಗ ನನ್ನಂತನೊಬ್ಬನ ನೋಡಿರ್ತಾರೆ, ಅವನ ಕಷ್ಟ ನಷ್ಟನ ಅಲ್ಲವರು ಅದನ್ನು ನೋಡಿರಲ್ಲ, ಬರೀ ಲಾಭದ ಬಗ್ಗೆ ಮಾತ್ರ ಫೋಕಸ್ ಮಾಡ್ತಾ ಇರ್ತಾರೆ. ನಾನು ಒಂದು ಮಾಡ್ಬೋದು ಅಂತ ಮಾಡೋದಕ್ಕೆ ಹೊರಡ್ತಾರೆ. ದಯವಿಟ್ಟು ನಾವು ಅದರಲ್ಲಿ ಶ್ರಮ ಇಟ್ಟಾಗ ಮಾತ್ರ ಅದರ ಲಾಭ ಇರುತ್ತೆ. ಲಾಭ ಖಂಡಿತ ಇದೆ, ಇದರಲ್ಲಿ ಲಾಸ್ ಅಂತೂ ಇಲ್ಲ, ಲಾಭ ಇರುತ್ತೆ. ಲಾಭ ಯಾವ ರೀತಿ ಇರುತ್ತೆ ಅಂದರೆ ನಮ್ಮ ಶ್ರಮದ ಮೇಲೆ ಲಾಭ ಇರುತ್ತೆ. ಆ ಉದ್ದೇಶವಾಗಿ ಈಗ ನಾವೇನಾದರೂ ಒಂದು 50 ಸಾಕಿದ್ದೀವಿ ಅಂತಂದ್ರೆ ಆ ಒಂದು ಮರಿಯಿಂದ 500 ರೂಪಾಯಿ ನಿರೀಕ್ಷೆ ಮಾಡ್ಬೋದು. 1,000 ರೂಪಾಯಿ ಖರ್ಚಿರುತ್ತೆ ಒಂದು ತಿಂಗಳಿಗೆ. ಒಂದು ಮರಿಯಿಂದ 500 ರೂಪಾಯಿ ನಾವು ನಿರೀಕ್ಷೆ ಮಾಡ್ಬೋದು. ಯಾವುದನ್ನು ಸಾವಿನ ಪ್ರಮಾಣ ನಮ್ಗೆ ಇಲ್ಲದೆ ಹೋದಾಗ ಮಾತ್ರ. ನಾವೇನಾದರೂ ಅದನ್ನು ಕೇರ್ ಮಾಡದೆ ನಾನು ತಂದಿದ್ದೀನಿ ಸಾಕಿದ್ದೀನಿ ಅಂತ ಸಾವಿನ ಪ್ರಮಾಣ ಜಾಸ್ತಿ ಮಾಡ್ಕೊಂಡ್ರೆ 2, 3 ಹೋದರೆ ಅಲ್ಲಿಗೆ ನಮಗೆ ಲಾಭ ಇಲ್ಲ. ಬಟ್ ಇದರಲ್ಲಿ ಅಸ್ಲಿಗಂತೂ ಮೋಸ ಇಲ್ಲ. ಲಾಭ ಬರುತ್ತಾ ಬರಲ್ವಾ ಅನ್ನೋದು ಅದು ನಮ್ಮ ಕೈಯಲ್ಲಿರುತ್ತೆ ಮೇಡಮ್. ಸರ್, ಮುಂದಿನ ಅಂದರೆ ಇನ್ನು ಮುಂದೆ ಕುರಿ ಸಾಕಾಣಿಕೆ ಮಾಡಬೇಕು ಅನ್ನೋರಿಗೆ ನಿಮ್ಮ ಒಂದು ಕಿವಿ ಮಾತು? ಮೇಡಮ್ ಏನಂತಂದರೆ ಈಗ ಹಳ್ಳೀಲಿ ಜಮೀನಿರುತ್ತೆ ಮತ್ತು ಫ್ಯಾಮಿಲಿ ಇರುತ್ತೆ, ಅವ್ರದ್ದೇ ಆದ ಕೆಲಸಗಳಿರುತ್ತೆ. ಅದನ್ನೆಲ್ಲ ಬಿಟ್ಟು ನಾವು 15,000 18,000ಕ್ಕೆ ಯಾರ್ದೋ ಕೈ ಕೆಳಗೆ ಹೋಗಿ ಅವ್ರ ಹತ್ರ ಬೈಸ್ಕೊಂಡು ಅವ್ರ ಹತ್ರ ಇದು ಮಾಡಿಸ್ಕೊಂಡು ಮತ್ತು ಟೆನ್ಷನ್ನ ಮನೆಯವ್ರಿಗೂ ಕೊಡ್ತಾ ನಾವು ತಗೊಳ್ತಾ ಹೋಗ್ತಾ ಇದ್ದೀವಿ. ಈಗ ಅದನ್ನು ಸ್ವಲ್ಪ ಶ್ರಮ ಬೀಳ್ತಾ ಮನೆಯವ್ರಿಗೆ ಟೈಮ್ ಕೊಡ್ತಾ ಜೊತೆಗೆ ತೋಟ ಬೆಳೆಸ್ತಾ ಹೋಗ್ತಾ ಅಂದರೆ ಈ ಕೆಲಸನೂ ಮಾಡ್ಕೊತ ಹೋದರೆ ಕನಿಷ್ಠ 25,000 ರೂಪಾಯಿ ದುಡಿಬೋದು ಅಂತೇಳಿ ಇದನ್ನು ನಾನು ಸಾಬೀತಬೇಕಿದ್ರೆ ಮಾಡಿಕೊಡ್ತೀನಿ ಮೇಡಮ್. ಸರ್, ನಮಗೆ ಉಪಯುಕ್ತವಾದ ಮಾಹಿತಿಯನ್ನು ನೀಡಿದ್ದೀರಾ, ತಮಗಾಗಿ ಧನ್ಯವಾದಗಳು ಸರ್. ತಮಗೂ ಸಹ ಧನ್ಯವಾದ ಮೇಡಮ್. ಪ್ರಗತಿಪರ ರೈತರಾದಂತಹ ಚೇತನ್ ಅವರ ಅನುಭವವನ್ನು ನೋಡಿದ್ರಲ್ಲ. ಇಂತಹದೇ ಇನ್ನಷ್ಟು ಕಥೆಗಳೊಂದಿಗೆ ಇನ್ನಷ್ಟು ಪ್ರಗತಿಪರ ರೈತರೊಂದಿಗೆ ಮತ್ತೆ ಭೇಟಿಯಾಗೋಣ. ಧನ್ಯವಾದಗಳು.